गणानान्त्वा गणपतिगुं हवामहे कविं कवीनामपमश्रवस्तमम् ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सेदसादनं श्रीविघ्नेश्वराय नमः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ಭಗವಂತ ಒಳ್ಳೆಯ ಶುಭ ಯೋಗ ಭಾಗ್ಯವನ್ನು ಅನುಗ್ರಹಿಸಲಿ ಎಂದು ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬರ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ, ನಿಮಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಭಗವಂತ ಈ ದಿನ ಎಲ್ಲರಿಗೂ 12 ರಾಶಿಯವರಿಗೂ ಶುಭ ಫಲಗಳನ್ನು ಅನುಗ್ರಹಿಸಿ ಎಲ್ಲರ ಇಷ್ಟಾರ್ಥ ಕೋರಿಕೆಗಳನ್ನು ಭಗವಂತ ನೆರವೇರಿಸಲಿ ಎಂದು ಸ್ಮರಣೆ ಮಾಡುತ್ತಾ, ಈ ದಿನದ 12 ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 11 ಆಗಸ್ಟ್ 2026 ಮಂಗಳವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ. ಈ ದಿನ ಸೂರ್ಯ ಉದಯ ಬೆಳಗ್ಗೆ 6 ಗಂಟೆ 1 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 40 ನಿಮಿಷಕ್ಕೆ. ಇನ್ನು ಈ ದಿನ ಚತುರ್ದಶಿ ತಿಥಿ ಇರತಕ್ಕಂಥದ್ದು ಹಾಗೂ ಪುನರುಸು ನಕ್ಷತ್ರ, ಸಿದ್ಧಿ ಯೋಗ, ಇಷ್ಟೀಕರಣ ಇರತಕ್ಕಂಥ ದಿನ. ಈ ದಿನ ವರ್ಜ್ಯ ಮಾಡತಕ್ಕಂಥದ್ದು ಸಂಜೆ 5 ಗಂಟೆ 26 ನಿಮಿಷದಿಂದ 6 ಗಂಟೆ 53 ನಿಮಿಷದವರೆಗೆ. ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 8 ಗಂಟೆ 33 ನಿಮಿಷದಿಂದ ಬೆಳಗ್ಗೆ 9 ಗಂಟೆ 24 ನಿಮಿಷದವರೆಗೆ. ಈ ದಿನದ ರಾಹುಕಾಲ ಮಧ್ಯಾಹ್ನ 3 ಗಂಟೆ 31 ನಿಮಿಷದಿಂದ ಸಂಜೆ 5 ಗಂಟೆ 5 ನಿಮಿಷದವರೆಗೆ. ಈ ದಿನದ ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 11 ನಿಮಿಷದಿಂದ 10 ಗಂಟೆ 46 ನಿಮಿಷದವರೆಗೆ. ಈ ದಿನದ ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 21 ನಿಮಿಷದಿಂದ 1 ಗಂಟೆ 56 ನಿಮಿಷದವರೆಗೆ. ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆ 25 ನಿಮಿಷದಿಂದ ಬೆಳಗ್ಗೆ 5 ಗಂಟೆ 13 ನಿಮಿಷದವರೆಗೆ. ಈ ದಿನದ ಅಮೃತ ಕಾಲ ಬೆಳಗ್ಗೆ 7 ಗಂಟೆ 58 ನಿಮಿಷದಿಂದ 9 ಗಂಟೆ 25 ನಿಮಿಷದವರೆಗೆ ಅಮೃತ ಕಾಲ ಇರತಕ್ಕಂಥ ಸಮಯ. ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11 ಗಂಟೆ 56 ನಿಮಿಷದಿಂದ ಪ್ರಾರಂಭವಾಗಿ 12 ಗಂಟೆ 46 ನಿಮಿಷದವರೆಗೆ ಅಭಿಜಿತ್ ಲಗ್ನದ ಮುಹೂರ್ತವಿರತಕ್ಕಂಥ ಸಮಯ. ಸ್ನೇಹಿತರೆ, ಇವಿಷ್ಟು ಈ ದಿನದ ಪಂಚಾಂಗ ಶ್ರವಣ. ಇನ್ನು 12 ರಾಶಿಗಳ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಇಂದು ರಾಶಿಯಾಧಿಪತಿ ಮಂಗಳನ ದಿನವಾದ ಇಂದು ಮಂಗಳವಾರದಂದು ಉತ್ಸಾಹ ಹಾಗೂ ಧೈರ್ಯ ಹೆಚ್ಚಾಗಿರತಕ್ಕಂಥ ದಿನ. ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ಆತ್ಮವಿಶ್ವಾಸ ಎದ್ದು ಕಾಣಲಿದ್ದು, ನಿಮ್ಮ ಬಾಕಿ ಉಳಿದಿದ್ದಂತಹ ಕಾರ್ಯಗಳನ್ನು ಪೂರ್ಣಗೊಳಿಸಲು ಈ ದಿನ ಸೂಕ್ತವಾದಂಥ ದಿನ. ನಿಮ್ಮ ಮನಸ್ಸಿನಲ್ಲಿ ಧನಾತ್ಮಕ ಚಿಂತನೆಗಳು ಮೇಲುಗೈ ಸಾಧಿಸಲಿದೆ. ನಿಮ್ಮ ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ, ಕಚೇರಿಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕದಾದಂಥ ಗೌರವ ದೊರೆಯಲಿದ್ದು, ಹೊಸ ಜವಾಬ್ದಾರಿಗಳು ಹೆಗಲೇರುವಂಥ ಸಾಧ್ಯತೆ ಇದೆ. ಸ್ನೇಹಿತರೆ, ದಕ್ಷತೆಯಿಂದ ಎಲ್ಲ ಕೆಲಸಗಳನ್ನು ಇದನ್ನು ನೀವು ನಿಭಾಯಿಸಲಿದ್ದೀರಿ. ಸಹೋದ್ಯೋಗಿಗಳ ಸಹಕಾರ ನಿಮಗೆ ದೊರೆಯಲಿದೆ. ನಿಮ್ಮ ಕೆಲಸ ಕಾರ್ಯಗಳು ನಡೆಯಲಿದೆ. ನಿಮ್ಮ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಉತ್ತಮ ಲಾಭ ಕಂಡುಬರಲಿದ್ದು, ರಿಯಲ್ ಎಸ್ಟೇಟ್, ಯಂತ್ರೋಪಕರಣ ಹಾಗೂ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಉದ್ಯಮಿಗಳಿಗೆ ಒಂದು ಪ್ರಗತಿದಾಯಕವಾದಂಥ ದಿನ. ವ್ಯಾಪಾರದಲ್ಲಿ ಒಳ್ಳೆಯ ಶುಭ ಫಲಗಳಿದೆ. ಕೆಲಸ ಕಾರ್ಯಗಳಲ್ಲಿ ಮುಂದುವರಿದಲ್ಲಿ ವ್ಯಾಪಾರದಲ್ಲೂ ಉತ್ತಮ ಯೋಗ ಭಾಗ್ಯವನ್ನು ಪಡೆದುಕೊಳ್ಳಬಹುದು. ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ಅನುಕೂಲಕರವಾಗಿರಲಿದ್ದು, ಹಳೆಯ ಸಾಲ ಅಥವಾ ಬರಬೇಕಾಗಿದ್ದಂಥ ಹಣ ಮರಳಿ ಕೈ ಸೇರುವಂಥ ಸಾಧ್ಯತೆ ಇರಲಿದೆ. ನೀವು ಅದಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಭೂಮಿ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಈ ದಿನ ನಿಮಗೆ ಧನಾತ್ಮಕ ಒಂದು ಬೆಳವಣಿಗೆಯಾಗಲಿದ್ದು, ಅನಗತ್ಯ ವೆಚ್ಚಗಳಿಗಾದಷ್ಟು ಕಡಿವಾಣವನ್ನು ಹಾಕುವುದು ಉತ್ತಮ. ಸ್ನೇಹಿತರೆ, ಆದಷ್ಟು ಹೂಡಿಕೆಯನ್ನು ಮಾಡಿಕೊಳ್ಳಿ. ಹಣದ ವಿಚಾರದಲ್ಲಿ ಎಚ್ಚರಿಕೆ ಇರತಕ್ಕಂಥದ್ದು ಉತ್ತಮ. ಇನ್ನು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ ಮತ್ತು ಸಾಮರಸ್ಯ ನಿಮಗೆ ಹೆಚ್ಚಾಗಲಿದೆ. ಹಿರಿಯರ ಮತ್ತು ಸಹೋದರರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದ್ದು, ನಿಮ್ಮ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇರಲಿದ್ದು,
ಪ್ರೇಮಿಗಳಿಗೆ ಸಂತಸದ ಒಂದು ದಿನವಾಗಲಿದೆ. ಸ್ನೇಹಿತರೆ, ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈಹಿಕ ಶಕ್ತಿ ಹಾಗೂ ವಿಶೇಷವಾಗಿ ಆತ್ಮ ಒಂದು ಸಾಕ್ಷಿ ಉತ್ಪಾದನೆ ಉತ್ತಮವಾಗಿದ್ದು, ರಕ್ತದೊತ್ತಡ ಅಥವಾ ಉಷ್ಣದ ಸಮಸ್ಯೆ ಇರತಕ್ಕಂಥವರು ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಸಾಕಷ್ಟು ನೀರಿನ ಸೇವನೆ ಹಾಗೂ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿಕೊಳ್ಳುವುದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಬೇಡ. ಈ ದಿನ ನಿಮ್ಮ ತಂದೆ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗತಕ್ಕಂಥದ್ದು, ಸಣ್ಣ ಪುಟ್ಟ BP, ಶುಗರ್ನಂಥ ಅನಾರೋಗ್ಯಗಳು ಸ್ವಲ್ಪ ಏರಿಳಿತಗಳಾಗಬಹುದು. ಎಚ್ಚರಿಕೆ ಇರಲಿ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಮತ್ತು ತೋಟಗಾರಿಕೆಯಲ್ಲಿರತಕ್ಕಂಥವರಿಗೆ ಬಿಡುವಿಲ್ಲದಂತಹ ಒಂದು ದಿನವಾಗಲಿದೆ. ಕೃಷಿ ಯಂತ್ರೋಪಕರಣ ಬಳಕೆಗೆ ಹಾಗೂ ನೂತನ ಬೆಳೆಗೆ ಸಂಬಂಧಿಸಿದ ಯೋಜನೆಗಳಿಗೆ ಅನುಕೂಲಕರವಾದಂತಹ ಒಂದು ದಿನವಾಗಲಿದೆ. ಸ್ನೇಹಿತರೆ, ರೈತರಿಗೆ ಈ ದಿನ ಉತ್ತಮವಾಗಿದ್ದು ಒಳ್ಳೆಯ ಶುಭ ಫಲಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಈ ದಿನ ಶುಭ ಫಲಗಳಿದೆ. ಹೆಚ್ಚಿನ ಸಮಯ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳಿ ಹಾಗೂ ಉತ್ತಮ ಗಮನ ಹರಿಸುವುದರಿಂದ ಒಳ್ಳೆಯ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಹಾಗೂ ಒಳ್ಳೆಯ ಅಂಕಗಳನ್ನು ಗಳಿಸುವ ಎಲ್ಲ ಲಕ್ಷಣಗಳು ಈ ದಿನ ಇದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಫಲತೆ ಸಿಗುವಂಥ ದಿನ. ಸ್ನೇಹಿತರೆ, ಈ ದಿನ ವಿಶೇಷವಾಗಿ ನಿಮ್ಮ ಒಂದು ಕಷ್ಟಗಳ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಹಾಗೂ ಕೆಂಪು ಹೂವುಗಳಿಂದ ಭಗವಂತನನ್ನು ಅರ್ಚನೆ ಮಾಡಿಕೊಳ್ಳಿ. ಎಲ್ಲ ಕಾರ್ಯಗಳ ವಿಘ್ನಗಳು ನಿವಾರಣೆಯಾಗಲಿದೆ. ಶುಭ ಫಲಗಳು ದೊರಕಲಿದೆ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 8 ಗಂಟೆಯಿಂದ 9:30ರವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9. ಶುಭ ಬಣ್ಣ ಹವಳದ ಬಣ್ಣ. ಶುಭ ದಿಕ್ಕು ದಕ್ಷಿಣ ದಿಕ್ಕು. ಸ್ನೇಹಿತರೆ, ಈ ದಿನದ ನಿಮ್ಮ ಕಷ್ಟ ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಯಾಗಲಿ, ಶುಭವಾಗಲಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಪ್ರಭಾವದಿಂದಾಗಿ ಕಲಾತ್ಮಕ ಹಾಗೂ ಸೌಂದರ್ಯವರ್ಧಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಮಂಗಳವಾರದ ದಿನವಾದ್ದರಿಂದ ಯಾವುದೇ ಒಂದು ನಿರ್ಧಾರಗಳನ್ನು ತಾಳ್ಮೆ ಮತ್ತು ಸಮಾಧಾನದಿಂದ ತೆಗೆದುಕೊಳ್ಳುವುದು ಉತ್ತಮ. ಸಹನೆ ಮತ್ತು ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸಿಕೊಂಡರೆ ಯಶಸ್ಸನ್ನು ಈ ದಿನ ನೀವು ನಿಮ್ಮದಾಗಿಸಿಕೊಳ್ಳಬಹುದು. ಸ್ನೇಹಿತರೆ, ವೃತ್ತಿಗೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒತ್ತಡವಿದ್ದರೂ ಸಹ ನಿಮ್ಮ ಕೆಲಸಗಳನ್ನು ಜವಾಬ್ದಾರಿಯಿಂದ ಪೂರ್ಣಗೊಳಿಸಲಿದ್ದೀರಿ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದ ವಿವಾದಗಳನ್ನು ತಪ್ಪಿಸಿಕೊಳ್ಳುವುದು ನಿಮಗೆ ಶ್ರೇಯಸ್ಸನ್ನು ಕೊಡಲಿದೆ. ಉದ್ಯೋಗದಲ್ಲಿ ಒಳ್ಳೆಯ ಶುಭ ಫಲಗಳಿದೆ ಮತ್ತು ಹೆಚ್ಚಿನ ಸಮಯವನ್ನು ಉದ್ಯೋಗದಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಬಳಸಿಕೊಂಡಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ದೊರೆಯತಕ್ಕಂಥ ದಿನ. ಇನ್ನು ವ್ಯಾಪಾರದ ವಿಚಾರದಲ್ಲಿ ವಿಶೇಷವಾಗಿ ವ್ಯವಹಾರಸ್ಥರಿಗೆ ಆದಾಯವು ತೃಪ್ತಿದಾಯಕವಾಗಲಿದೆ. ಪ್ರಸಾಧನ ಸಾಮಗ್ರಿಗಳು, ಜವಳಿ ಹಾಗೂ ಸೌಂದರ್ಯವರ್ಧಕ ಉತ್ಪನ್ನಗಳು ಮತ್ತು ಕಲಾತ್ಮಕ ವಸ್ತುಗಳ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಿಗಲಿದೆ. ವ್ಯಾಪಾರದಲ್ಲಿ ಉತ್ತಮ ಫಲ ದೊರೆಯಲಿದ್ದು ಹೂಡಿಕೆ ಮಾಡತಕ್ಕಂಥ ಯೋಗಗಳು ಈ ದಿನ ನಿಮ್ಮ ವ್ಯಾಪಾರದಲ್ಲಿ ಪ್ರಾಪ್ತಿಯಾಗಲಿದೆ. ಆರ್ಥಿಕ ಸ್ಥಿತಿ ಸಾಧಾರಣವಾಗಿದ್ದು ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ಕೈ ಸೇರಲು ಸ್ವಲ್ಪ ವಿಳಂಬಗಳಾಗತಕ್ಕಂಥ ಸಾಧ್ಯತೆ. ಯಾರಿಗಾದರೂ ಸಾಲವನ್ನು ತಕ್ಷಣ ಕೊಟ್ಟು ಬಿಡಬೇಡಿ. ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಹಣವನ್ನು ಹೂಡಿಕೆ ಮಾಡಿ. ಕೊಟ್ಟಂಥ ಸಾಲ ಮರುಕಳಿಸಿ ಕೈಗೆ ಸೇರದೇ ಇರತಕ್ಕಂಥದ್ದು ಸ್ವಲ್ಪ ಆರ್ಥಿಕ ಕುಸಿತವಾಗಬಹುದು. ಆದಷ್ಟು ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಅನುಭವಿಗಳ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಸೂಕ್ತ ರೀತಿಯಲ್ಲಿ ಹಣವನ್ನು ಹೂಡಿಕೆ ಮಾಡಿ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಕುಟುಂಬದಲ್ಲಿ ಒಂದು ಒಳ್ಳೆಯ ನೆಮ್ಮದಿಯ ವಾತಾವರಣವಿರಲಿದ್ದು ನಿಮ್ಮ ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಇದನ್ನು ಹೆಚ್ಚು ಮಾಡಲಿದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸೌಹಾರ್ದತೆ ನೆಲೆಸಿಕೊಳ್ಳಲಿದ್ದು ಪ್ರೇಮಿಗಳಿಗೆ ಸಂತೋಷದ ಸಮಯವನ್ನು ಕಳೆಯುವಂಥ ದಿನ ಹಾಗೂ ಕುಟುಂಬದಲ್ಲಿ ಒಳ್ಳೆಯ ಮಂಗಳ ಕಾರ್ಯಗಳಾಗತಕ್ಕಂಥದ್ದು ಮತ್ತು ಶುಭ ಕಾರ್ಯಗಳಾಗತಕ್ಕಂಥದ್ದೆಲ್ಲ ಆಗಲಿದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ಆದರೆ ಗಂಟಲು, ಕಣ್ಣು ಅಥವಾ ಚರ್ಮಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳತಕ್ಕಂಥ ಸಾಧ್ಯತೆ. ಸಾತ್ವಿಕ ಆಹಾರ ಪದ್ಧತಿಯನ್ನು ಅನುಸರಿಸುವುದು ತುಂಬ ಉತ್ತಮ. ಆರೋಗ್ಯ ಉತ್ತಮವಾಗಿ ನೋಡಿಕೊಳ್ಳಿ. ಒಳ್ಳೆಯ ಆಹಾರ ಪದ್ಧತಿಯನ್ನು ಹಾಗೂ ಯೋಗ ಧ್ಯಾನಗಳನ್ನು ಮಾಡಿಕೊಳ್ಳಿ. ಈ ದಿನ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಒಳ್ಳೆಯ ಮುಖ್ಯವಾದಂಥ ವಸ್ತುಗಳನ್ನು ಪ್ರಯಾಣದಲ್ಲಿ ಕಳೆದುಕೊಳ್ಳುವಂಥ ಸಾಧ್ಯತೆ. ಜಾಗರೂಕತೆಯಿಂದ ಇರಿ. ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಮತ್ತು
ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡವರಿಗೆ ಶುಭ ಲಾಭಗಳ ಯೋಗವಾಗಿರಲಿದೆ. ನೀರಾವರಿ ಹಾಗೂ ಬೆಳೆಗಳ ರಕ್ಷಣೆಯ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸುವುದು ಅನುಕೂಲಕರವಾಗಲಿದೆ ಮತ್ತು ಕೃಷಿಯಲ್ಲಿ ನೀವು ಒಳ್ಳೆಯ ಒಂದು ಶುಭ ಫಲಗಳನ್ನು ಹೊಂದುವಂತಹ ದಿನ ಮತ್ತು ಹೂಡಿಕೆ ಮಾಡಬಹುದು. ಒಳ್ಳೆಯ ಯಂತ್ರೋಪಕರಣಗಳನ್ನು ಖರೀದಿ ಮಾಡಬಹುದು. ಉತ್ತಮ ದಿನವಾಗಿರಲಿದೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ದೊರಕಲಿದ್ದು ಕಲೆ, ಸಾಹಿತ್ಯ, ವಿನ್ಯಾಸ, ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸೃಜನಶೀಲತೆ ಹೆಚ್ಚಾಗಲಿದ್ದು ಪ್ರಶಂಸೆ ದೊರೆಯಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ದುರ್ಗಾದೇವಿಯ ಆರಾಧನೆ, ದುರ್ಗಾ ಅಷ್ಟೋತ್ತರ ಮಂತ್ರವನ್ನು ಪಾರಾಯಣ ಮಾಡಿ, ಕಪ್ಪು ಎಳ್ಳನ್ನು ದಾನ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30ರಿಂದ 12 ಗಂಟೆಯವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಗುಲಾಬಿ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಈ ದಿನದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ ಶುಭ ಫಲಗಳನ್ನು ದೇವರು ಅನುಗ್ರಹಿಸಲಿ. ಮಿಥುನ ರಾಶಿಯವರಿಗೆ ಇಂದು ಬುಧನ ಚತುರತೆ ಮತ್ತು ವಾಕ್ಚಾತುರ್ಯದ ಪ್ರಭಾವದಿಂದ ಸಂವಹನ ಹಾಗೂ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಲಿದೆ. ಕಾರ್ಯಕ್ಷೇತ್ರದಲ್ಲಿ ಚಾಕಚಕ್ಯತೆ ಎದ್ದು ಕಾಣಲಿದ್ದು ಹೊಸ ವಿಷಯಗಳನ್ನು ಕಲಿಯಲು ಹಾಗೂ ಯೋಚಿಸಲು ಸೂಕ್ತವಾದಂತಹ ದಿನ. ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಸಕಾರಾತ್ಮಕ ಚಿಂತನೆಗಳು ನೆಲೆಸಲಿವೆ. ಈ ದಿನ ಒಂದು ಒಳ್ಳೆಯ ಶುಭ ಫಲಗಳು ದೊರೆಯತಕ್ಕಂಥ ದಿನ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಕಚೇರಿಯಲ್ಲಿ ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಹಾಗೂ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಪ್ರಶಂಸೆ ಲಭಿಸತಕ್ಕಂಥ ದಿನ. IT ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಹಾಗೂ ಬ್ಯಾಂಕಿಂಗ್, ಮಾಧ್ಯಮ ಕ್ಷೇತ್ರ, ಮಾರಾಟ ಅಥವಾ ಲೆಕ್ಕಪತ್ರಗಳ ವಿಚಾರದಲ್ಲಿ ಇರತಕ್ಕಂಥವರಿಗೆ ಒಳ್ಳೆಯ ಒಂದು ನೂತನ ಅವಕಾಶಗಳು ಎದುರಾಗಲಿದೆ ಮತ್ತು ಒಳ್ಳೆಯ ಸ್ಥಾನಮಾನಗಳು, ಬಡ್ತಿಗಳೆಲ್ಲ ಪ್ರಾಪ್ತಿಯಾಗತಕ್ಕಂಥ ದಿನ. ಹೊರಗಿನ ದೇಶದ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಈ ದಿನ ಶುಭ ದಿನವಾಗಿರಲಿದೆ. ಅದಲ್ಲದೆ ವ್ಯಾಪಾರಸ್ಥರಿಗೆ ಲಾಭದಾಯಕ ವಾತಾವರಣ ಉಂಟಾಗಲಿದೆ. ನಿಮ್ಮ ಕಮಿಷನ್ ವ್ಯವಹಾರ ಹಾಗೂ ಪುಸ್ತಕ ಪ್ರಕಾಶನ, ಎಲೆಕ್ಟ್ರಾನಿಕ್ ವಸ್ತುಗಳು, ವ್ಯಾಪಾರ ಸಂಪರ್ಕದಲ್ಲಿ ಇರತಕ್ಕಂಥವರಿಗೆ ಒಳ್ಳೆಯ ಒಂದು ಆಧಾರಿತ ಉದ್ಯಮವಾಗಿದ್ದು ಒಳ್ಳೆಯ ಉತ್ತಮದಾರರಿಗೆ ಪುರಸ್ಕಾರ ಸಿಗಲಿದೆ ಮತ್ತು ನಿಮ್ಮ ವ್ಯಾಪಾರ ಇದನ್ನು ವಿಸ್ತರಣೆಯಾಗತಕ್ಕಂಥ ದಿನ. ಇನ್ನು ವಿಶೇಷವಾಗಿ ವ್ಯಾಪಾರದಲ್ಲಿ ಹಣ ಹೂಡಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಯು ಸ್ಥಿರ ಹಾಗೂ ವೃದ್ಧಿದಾಯಕವಾಗಿರಲಿದೆ. ನೂತನ ಹೂಡಿಕೆಗಳಿಗೆ ಸೂಕ್ತ ಸಮಯವಾಗಿದ್ದು ಒಳ್ಳೆಯ ಉದ್ಯೋಗಿಗಳಿಗೆ ಸಹೋದ್ಯೋಗಿಗಳಿಂದ ಒಳ್ಳೆಯ ಒಂದು ಯೋಗ ಭಾಗ್ಯಗಳು ಕೂಡಿ ಬರಲಿದ್ದು ಸ್ನೇಹಿತರಿಂದ ಬಾಕಿ ಬರಬೇಕಿದ್ದಂಥ ಹಣ ಕೈ ಸೇರುವ ಸಾಧ್ಯತೆ ಇದ್ದು ವಿಶೇಷವಾಗಿ ಅನಗತ್ಯ ವೆಚ್ಚಗಳನ್ನು ತಡೆಗಟ್ಟಲು ಇದನ್ನು ನಿಮಗೆ ಸಾಧ್ಯವಾಗಲಿದೆ. ಆದಷ್ಟು ಹಣವನ್ನು ಹೂಡಿಕೆ ಮಾಡಿಕೊಳ್ಳಿ. ಈ ದಿನ ವಿಶೇಷವಾಗಿ ಷೇರು ಮಾರುಕಟ್ಟೆಯಲ್ಲಿ ಉತ್ತಮ ಸ್ಥಿತಿ ಇರಲಿದೆ. ಮನಸ್ಸಿಗೆ ಹಿತ ದೊರಕಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ತಂದೆ ತಾಯಿಯ ಒಂದು ಆಶೀರ್ವಾದ ನಿಮಗೆ ದಿನ ಪ್ರಾಪ್ತಿಯಾಗಲಿದ್ದು ವಾತಾವರಣ ಸಂತೋಷಮಯವಾಗಿರಲಿದೆ. ಬಂಧು ಮಿತ್ರರ ಆಗಮನವಾಗತಕ್ಕಂಥದ್ದು ಹಾಗೆ ಗೃಹದಲ್ಲಿ ವಿಶೇಷವಾಗಿ ಸಂತೋಷದ ವಾತಾವರಣವಿರಲಿದ್ದು ದಾಂಪತ್ಯ ಜೀವನದಲ್ಲಿ ಸುಂದರ ಬಾಂಧವ್ಯ ಉಂಟಾಗಲಿದೆ. ಪ್ರೇಮಿಗಳಿಗೆ ಪರಸ್ಪರ ಒಂದು ವಿಚಾರಗಳನ್ನು ಹಂಚಿಕೊಳ್ಳಲು ಹಾಗೂ ಮನಸ್ತಾಪಗಳನ್ನು ಬಗೆಹರಿಸಿಕೊಳ್ಳಲು ಇದನ್ನು ಸೂಕ್ತವಾದಂಥ ದಿನ. ನೀವು ಒಂದು ಸಮಯಕ್ಕೆ ಸರಿಯಾಗಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾತಾಡಿಸಿಕೊಂಡು ಮುಕ್ತಾಯ ಮಾಡಿಕೊಳ್ಳಿ. ಶುಭ ದಿನವಾಗಿರಲಿದೆ. ಇನ್ನು ಆರೋಗ್ಯ ಈ ದಿನ ಉತ್ತಮವಾಗಿದ್ದು ಮಾನಸಿಕ ಪ್ರಶಾಂತತೆ ಕಾಯ್ದುಕೊಳ್ಳುವಂಥ ದಿನ. ದೈನಂದಿನ ಯೋಗ, ಧ್ಯಾನ, ಪ್ರಾಣಾಯಾಮವನ್ನು ತಪ್ಪದೆ ಮಾಡಿಕೊಳ್ಳಿ. ವಿಶೇಷವಾಗಿ ಸೂರ್ಯ ಉದಯದ ಸಮಯದಲ್ಲಿ ಸೂರ್ಯ ದೇವರನ್ನು ನೋಡಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ ಆರೋಗ್ಯ ವೃದ್ಧಿಯಾಗಲಿದೆ. ಇನ್ನು ರೈತರಿಗೆ ತೋಟಗಾರಿಕೆಯ ವಿಚಾರದಲ್ಲಿ ನಿರತರಾದಂಥವರಿಗೆ ಬೆಳೆದಂಥ ಬೆಳೆಗಳಿಂದ ಒಂದು ಉತ್ಪನ್ನಗಳ ಮಾರಾಟ ಉತ್ತಮವಾಗಿ ಸಾಗಲಿದ್ದು ಸಾಗಾಣಿಕೆ ಸುಗಮವಾಗಿ ನಡೆಯಲಿದೆ. ತರಕಾರಿ ಹಾಗೂ ವಾಣಿಜ್ಯ ಬೆಳೆ ಬೆಳೆಯುವಂತಹ ರೈತರಿಗೆ ಲಾಭದಾಯಕ ಅನುಭವ ಸಿಗಲಿದ್ದು ಶುಭ ಫಲ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ಗ್ರಹಣ ಶಕ್ತಿ, ಏಕಾಗ್ರತೆ ಹೆಚ್ಚಾಗಲಿದೆ. ತಂತ್ರಜ್ಞಾನ, ಸಂವಹನ ಮತ್ತು ಸ್ಪರ್ಧಾತ್ಮಕ ವಿಚಾರ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭ ಫಲ ದೊರೆಯಲಿದೆ. ಈ ದಿನ ಗ್ರಹಚಾರಕ್ಕಾಗಿ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ರಾಮನ ಆರಾಧನೆಯನ್ನು ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:15 ನಿಮಿಷದಿಂದ 1:45 ನಿಮಿಷದವರೆಗೆ.
ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಈ ದಿನ ಶುಭ ಫಲ ಪ್ರಾಪ್ತಿಯಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಚಂದ್ರನ ಭಾವನಾತ್ಮಕ ಬೆಂಬಲ ಹಾಗೂ ಸೌಮ್ಯ ಪ್ರಭಾವದಿಂದ ಮನಸ್ಸಿನಲ್ಲಿ ಪ್ರಶಾಂತತೆ ಇರಲಿದೆ. ಮಂಗಳವಾರದ ಗ್ರಹ ಬಲದಿಂದಾಗಿ ಸಂಕಲ್ಪ ತೊಟ್ಟ ಕಾರ್ಯಗಳನ್ನು ಪೂರ್ಣಗೊಳಿಸುವ ಧೈರ್ಯ ನಿಮಗೆ ಮೂಡಲಿದೆ. ನಿಮ್ಮ ಕೌಟುಂಬಿಕ ಹಾಗೂ ವೃತ್ತಿ ಜೀವನದ ನಡುವೆ ಉತ್ತಮ ಸಮತೋಲನ ಕಾಯ್ದುಕೊಳ್ಳಲಿದ್ದೀರಿ. ವೃತ್ತಿ ಮತ್ತು ವ್ಯವಹಾರದ ವಿಚಾರವನ್ನು ನೋಡುವುದಾದರೆ ಉದ್ಯೋಗದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಕಾರ್ಯಕ್ಷಮತೆ ಹೆಚ್ಚಾಗಲಿದ್ದು ಮೇಲಿನ ಅಧಿಕಾರಿಗಳಿಂದ ಮೆಚ್ಚುಗೆ ಹಾಗೂ ಬೆಂಬಲ ಲಭಿಸಲಿದೆ. ಶಿಕ್ಷಣ, ವೈದ್ಯಕೀಯ, ಆಹಾರ ಮತ್ತು ಆಡಳಿತ ಕ್ಷೇತ್ರಗಳಲ್ಲಿ ಇರತಕ್ಕಂಥವರಿಗೆ ನೂತನ ಸಫಲತೆ ಹಾಗೂ ಜವಾಬ್ದಾರಿಗಳು ಬರಲಿವೆ. ವಿಶೇಷವಾಗಿ ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿಗಳೊಂದಿಗೆ ಮುಂದುವರಿಯಿರಿ, ಶುಭ ಫಲ ದೊರಕಲಿದೆ. ವಿಶೇಷವಾಗಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಆಭರಣದ ವ್ಯಾಪಾರ ಹಾಗೂ ನೀರಿನ ಉತ್ಪನ್ನಗಳ ವ್ಯಾಪಾರಗಳಲ್ಲಿ ಒಳ್ಳೆಯ ಲಾಭ ಉಂಟಾಗಲಿದೆ. ಆಹಾರ ಉದ್ಯಮದ ವ್ಯಾಪಾರದಲ್ಲಿ ಸ್ವಲ್ಪ ಏರಿಳಿತಗಳಾಗುವಂಥ ಸಾಧ್ಯತೆ ಹಾಗೂ ಹೂಡಿಕೆ ಮಾಡಿದಂತಹ ಸಂಪತ್ತು ವ್ಯಾಪಾರದಲ್ಲಿ ವೃದ್ಧಿಯಾಗಲಿದೆ. ನೂತನ ಯೋಜನೆಗಳಿಗೆ ಇದನ್ನ ಚಾಲನೆ ನೀಡತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದ್ದು ಆದಾಯದ ಹೊಸ ಮೂಲಗಳು ಗೋಚರಿಸಿಕೊಳ್ಳಲಿದೆ. ಗೃಹ ಉಪಯೋಗಿ ವಸ್ತುಗಳ ಖರೀದಿ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಶುಭ ವೆಚ್ಚಗಳು ಉಂಟಾಗಬಹುದು. ಭವಿಷ್ಯದ ಒಂದು ಉಳಿತಾಯ ಯೋಜನೆಗಳಿಗೆ ಅನುಕೂಲಕರವಾದಂಥ ದಿನ. ಆರ್ಥಿಕವಾಗಿ ಹಣದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಹೂಡಿಕೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಹಾಗೂ ವಿಶೇಷವಾಗಿ ಈ ದಿನ ಶುಭ ಫಲಗಳು ನಿಮಗೆ ದೊರೆಯಲಿದ್ದು ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಶುಭ ಫಲಗಳು ಬರಲಿದೆ. ಇನ್ನು ವಿಶೇಷವಾಗಿ ಕುಟುಂಬ ಮತ್ತು ಪ್ರೀತಿಯ ವಿಚಾರವನ್ನು ನೋಡುವುದಾಗಿದ್ದಲ್ಲಿ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಇರಲಿದೆ. ತಾಯಿಯವರ ಆಶೀರ್ವಾದ ಹಾಗೂ ಬೆಂಬಲ ನಿಮ್ಮ ಮನಸ್ಸಿಗೆ ಒಂದು ಧೈರ್ಯವನ್ನು ತಂದುಕೊಡಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಈ ದಿನ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಸಮಾಧಾನಕರವಾದಂಥ ದಿನವಾಗಲಿದೆ. ನಿಮ್ಮ ಕುಟುಂಬದಲ್ಲಿ ಬಂಧು ಮಿತ್ರರ ಆಗಮನವಾಗುವಂಥದ್ದು ಹಾಗೂ ವಿಶೇಷವಾಗಿ ಒಂದು ಒಳ್ಳೆಯ ಮಂಗಳ ಕಾರ್ಯಗಳಾಗುವಂಥದ್ದು, ವಿವಾಹದ ವಿಚಾರ ಚಿಂತನೆಗಳು ಹಾಗೂ ಸಂತತಿಯ ಒಂದು ಸಂತಾನದ ಒಂದು ಶುಭ ವಾರ್ತೆಗಳು ಬರತಕ್ಕಂಥದ್ದೆಲ್ಲ ಶುಭ ಯೋಗ ಭಾಗ್ಯಗಳಿದೆ. ಇನ್ನು ಆರೋಗ್ಯವು ಇದನ್ನು ಸ್ವಲ್ಪ ಮಟ್ಟಿಗೆ ಸಾಮಾನ್ಯವಾಗಿರಲಿದೆ. ಸ್ವಲ್ಪ ಶೀತ, ಕಫ, ಸ್ವಲ್ಪ ಅನಾರೋಗ್ಯಗಳು, ಜ್ವರದಂತಹ ಅನಾರೋಗ್ಯಗಳು ಕಾಡುವಂಥ ಸಾಧ್ಯತೆ. ಹಾಗಾಗಿ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಒಳ್ಳೆಯ ಆಹಾರ ಸೇವನೆ ಹಾಗೂ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿ ಸಾತ್ವಿಕ ಆಹಾರದ ಕಡೆಗೆ ಹೆಚ್ಚಿನ ಒಲವನ್ನು ಮಾಡುವುದು ಒಳ್ಳೆಯದು. ಇನ್ನು ಕೃಷಿಕರಿಗೆ ಇಂದು ರೈತಾಪಿ ವರ್ಗದವರಿಗೆ ನೀರಾವರಿ ಆಧಾರಿತ ಕೃಷಿಯಲ್ಲಿ ಒಳ್ಳೆಯ ಲಾಭ ಉಂಟಾಗಲಿದೆ. ಉತ್ತಮ ದಿನವಾಗಲಿದೆ. ಬೆಳೆಗಳ ಸಂರಕ್ಷಣೆ ಮಾಡುವಂಥದ್ದು, ತೋಟದ ನಿರ್ವಹಣೆ ಹಾಗೂ ಕೃಷಿ ಉತ್ಪನ್ನಗಳ ಮಾರಾಟದಲ್ಲಿ ನೀವೊಂದು ಒಳ್ಳೆಯ ಪ್ರಗತಿಯನ್ನು ಕಾಣಲಿದ್ದೀರಿ. ಕೃಷಿಕರಿಗೆ ಮನಸ್ಸಿಗೆ ಹಿತ ದೊರಕಲಿದೆ. ಬೆಳೆದಂಥ ಬೆಳೆಗಳಿಂದ ಲಾಭ ಉಂಟಾಗಲಿದೆ. ಇನ್ನು ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ವಿದ್ಯೆಯಲ್ಲಿ ಏಕಾಗ್ರತೆ ಮೂಡುವಂಥ ದಿನ. ವಿಶೇಷವಾಗಿ ಗ್ರಹಣ ಶಕ್ತಿ ವೃದ್ಧಿಯಾಗಲಿದೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ಸಂಶೋಧನಾ ವಿಭಾಗದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಫಲಿತಾಂಶಗಳು ದೊರೆಯಲಿದ್ದು ಶುಭ ಫಲಗಳನ್ನು ಹೊಂದುವಂಥ ದಿನ. ಸ್ನೇಹಿತರೆ, ಈ ದಿನ ವಿಶೇಷವಾಗಿ ನಿಮ್ಮ ಗ್ರಹಚಾರಗಳ ಪರಿಹಾರಕ್ಕಾಗಿ ರುದ್ರದೇವರ ಆರಾಧನೆ, ಶಿವದೇವರಿಗೆ ಬಿಲ್ವಪತ್ರೆಯಿಂದ ಅರ್ಚನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:30 ಇನ್ನು ಈ ದಿನದ ಶುಭ ಸಂಖ್ಯೆ 7, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಒಳ್ಳೆಯ ಶುಭ ಫಲಗಳು ದೊರಕುವಂಥ ದಿನ. ಮಂಗಳನ ತೇಜಸ್ಸಿನಿಂದಾಗಿ ನಾಯಕತ್ವದ ಗುಣ ಹಾಗೂ ಕಾರ್ಯಕ್ಷಮತೆ ನಿಮ್ಮಲ್ಲಿ ಹೆಚ್ಚಾಗಿರಲಿದೆ. ನಿಮ್ಮ ಆತ್ಮವಿಶ್ವಾಸ ಇದನ್ನ ಉತ್ತಮವಾಗಿದ್ದು ಕೈಗೆತ್ತಿಕೊಳ್ಳುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಒಳ್ಳೆಯ ಪ್ರಗತಿಯನ್ನು ಕಾಣುವಂಥ ದಿನ. ಸಮಾಜದಲ್ಲಿ ನಿಮಗೆ ಒಂದು ಒಳ್ಳೆಯ ಗೌರವ ಹಾಗೂ ವರ್ಚಸ್ಸುಗಳು ಸಿದ್ಧಿಸತಕ್ಕಂಥ ದಿನವಾಗಲಿದೆ. ಸ್ನೇಹಿತರೆ, ನೀವು ಉದ್ಯೋಗದಲ್ಲಿರ್ತಕ್ಕಂಥವರಾಗಿದ್ದಲ್ಲಿ ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಇದನ್ನ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ಮೇಲಿನ ಅಧಿಕಾರಿಗಳಿಂದ ಮೆಚ್ಚುಗೆ ಹಾಗೂ ಹೊಸ ಒಂದು ಬಡ್ತಿಯ ಸೂಚನೆಗಳು ನಿಮಗೆ ಸಿಗಬಹುದು. ಮತ್ತು ಸರಕಾರಿ ಹಾಗೂ
ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಅತ್ಯುತ್ತಮವಾದಂತಹ ದಿನ. ಇನ್ನು ವಿಶೇಷವಾಗಿ ನೀವು ಇದನ್ನ ಯಾವುದೇ ಒಂದು ಹೊಸ ಕೆಲಸ ಕಾರ್ಯವನ್ನು ಉದ್ಯೋಗದಲ್ಲಿ ಕೈಗೊಂಡಲ್ಲಿ ಒಳ್ಳೆಯ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ವ್ಯಾಪಾರ ವಹಿವಾಟಿನಲ್ಲಿ ನಿರೀಕ್ಷಿತ ಲಾಭ ದೊರೆಯಲಿದೆ. ರಿಯಲ್ ಎಸ್ಟೇಟ್, ಬಂಗಾರ ಹಾಗೂ ಆಭರಣ ಲೈಟಿಂಗ್ಸ್ ವಿಷಯದಲ್ಲಿ ಒಳ್ಳೆಯ ಯೋಗವಿದೆ. ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಹಾಗೂ ಯಂತ್ರೋಪಕರಣಗಳ ವ್ಯಾಪಾರಿಗಳಿಗೆ ಪ್ರಗತಿದಾಯಕವಾದಂತಹ ಸಮಯ ಕೂಡಿ ಬರಲಿದ್ದು ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ, ಆರ್ಥಿಕವಾಗಿ ಪ್ರಬಲಗೊಳ್ಳಲಿದ್ದೀರಿ ಮತ್ತು ಆರ್ಥಿಕ ಸ್ಥಿತಿ ಸಬಲರಾಗಲಿದ್ದೀರಿ. ಹಳೆಯ ಹೂಡಿಕೆಗಳಿಂದ ಉತ್ತಮ ಒಂದು ಪ್ರತಿಫಲ ನಿಮಗೆ ಸಿಗಲಿದ್ದು ಆಸ್ತಿಯ ಖರೀದಿ ಮಾಡತಕ್ಕಂಥದ್ದು, ಬಂಡವಾಳ ಹೂಡಿಕೆಗೂ ಸಹಿತ ಸಂಬಂಧಿಸಿದ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅನಗತ್ಯ ಖರ್ಚುಗಳು ನಿಯಂತ್ರಣದಲ್ಲಿರಲಿದೆ. ಹಣಕಾಸಿನ ವಿಚಾರದಲ್ಲಿ ನಿರ್ಲಕ್ಷ್ಯವಿಲ್ಲದೆ ಮುಂದುವರಿಯಿರಿ. ಆದಷ್ಟು ಎಚ್ಚರಿಕೆಯಿಂದ ಇರಿ. ಇನ್ನು ಕುಟುಂಬದ ವಿಚಾರವನ್ನು ನೋಡುವುದಾಗಿದ್ದಲ್ಲಿ ಕುಟುಂಬದಲ್ಲಿ ಹಿರಿಯರ ಒಂದು ಆಶೀರ್ವಾದ ಹಾಗೂ ಪ್ರೋತ್ಸಾಹ ಲಭಿಸಲಿದೆ. ನಿಮ್ಮ ನಿರ್ಧಾರಗಳಿಗೆ ಕುಟುಂಬ ಸದಸ್ಯರು ಬೆಂಬಲ ನೀಡುವಂಥ ದಿನ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಗೌರವ, ಪ್ರೀತಿ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೂ ಸಹಿತ ಈ ದಿನ ಉತ್ಸಾಹದಾಯಕವಾದಂಥ ದಿನವಾಗಲಿದೆ. ಸ್ನೇಹಿತರೆ, ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ದೈಹಿಕ ಶಕ್ತಿ ಹಾಗೂ ಶಕ್ತಿ ಉತ್ಪಾದನೆ ಉತ್ತಮವಾಗಿರಲಿದೆ. ಪ್ರಾಣಾಯಾಮ ಹಾಗೂ ದೈನಂದಿನ ವ್ಯಾಯಾಮ ನಿಮ್ಮ ಕಾರ್ಯೋತ್ಸಾಹವನ್ನು ಇಮ್ಮಡಿಗೊಳಿಸಲಿದೆ. ಪಿತ್ತ ಅಥವಾ ಉಷ್ಣದ ಪ್ರಕೋಪವಾಗದಂತೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಿ. ಒಳ್ಳೆಯ ಆಹಾರ ಸೇವನೆ ಮಾಡಿ ಯೋಗಾಧ್ಯಾನವನ್ನು ತಪ್ಪದೆ ಮಾಡಿಕೊಳ್ಳಿ. ಕೃಷಿಕರಿಗೆ ಇಂದು ನೀವು ಬೆಳೆದಂಥ ಬೆಳೆಗಳಿಂದ ಕೃಷಿಗಳಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ದೊರೆತು ಬೆಳೆ ಧಾನ್ಯಗಳು ಹಾಗೂ ವಿಶೇಷವಾಗಿ ಕೃಷಿಕರಿಗೂ ನಿಮ್ಮ ಬೆಳೆದಂಥ ಬೆಳೆಗಳಿಂದ ಲಾಭ ಉಂಟಾಗತಕ್ಕಂಥದ್ದು, ನಿಮ್ಮ ಕೃಷಿಯ ಭೂಮಿಯನ್ನು ವಿಸ್ತರಣೆ ಮಾಡತಕ್ಕಂಥದ್ದು ಯೋಗವಿದೆ. ಕೃಷಿಗೆ ಒಳ್ಳೆಯ ಯಂತ್ರೋಪಕರಣಗಳನ್ನು ತರಿಸಿಕೊಳ್ಳಬಹುದು ಹಾಗೂ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲು ಇದನ್ನ ಉತ್ತಮವಾದಂತಹ ದಿನ. ವಿದ್ಯಾರ್ಥಿಗಳು ಇದನ್ನ ಆಲಸ್ಯವನ್ನು ದೂರ ಮಾಡಿ ಪರೀಕ್ಷೆಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುತ್ತಿದ್ದಲ್ಲಿ ಈ ದಿನ ನಿಮಗೆ ಅದಕ್ಕೆ ಬೇಕಾದಂತಹ ಒಂದು ಓದಿಕೊಳ್ಳಲು ಅದಕ್ಕೆ ಬೇಕಾದಂತಹ ಸಿದ್ಧತೆ ಮಾಡಿಕೊಳ್ಳತಕ್ಕಂಥದ್ದು ತುಂಬ ಉತ್ತಮ. ನಾಯಕತ್ವದ ಚಟುವಟಿಕೆಗಳು ಹಾಗೂ ಕ್ರೀಡೆಯಲ್ಲಿ ಈ ದಿನ ನಿಮಗೆ ಸಫಲತೆ ಸಿಗುವಂಥ ದಿನ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಈ ದಿನದ ಗ್ರಹಚಾರದ ಪರಿಹಾರಕ್ಕಾಗಿ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಇಲ್ಲವಾದಲ್ಲಿ ಹನುಮಾನ್ ಚಾಲಿಸನ್ನು ಪಠಣ ಮಾಡಿದಲ್ಲಿ ಸಹಿತ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:30ರಿಂದ 11 ಗಂಟೆಯವರೆಗೆ. ಈ ದಿನದ ಶುಭ ಸಂಖ್ಯೆ 9. ಶುಭ ಬಣ್ಣ ಕೆಂಪು ಬಣ್ಣ. ಶುಭ ದಿಕ್ಕು ಪೂರ್ವ ದಿಕ್ಕು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ರಾಶ್ಯಾಧಿಪತಿ ಬುಧನ ಪ್ರಭಾವದಿಂದಾಗಿ ಗ್ರಹಣ ಶಕ್ತಿ, ಬುದ್ಧಿವಂತಿಕೆ ಹಾಗೂ ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಹೆಚ್ಚಾಗಲಿದೆ. ಸಂಕೀರ್ಣವಾದ ಕೆಲಸಗಳನ್ನು ಸಹ ಅತ್ಯಂತ ಚತುರತೆಯಿಂದ ಪೂರ್ಣಗೊಳಿಸಲಿದ್ದೀರಿ. ಯೋಜನಾಬದ್ಧವಾಗಿ ಕಾರ್ಯನಿರ್ವಹಿಸುವುದರಿಂದ ನಿರೀಕ್ಷಿತ ಯಶಸ್ಸು ದೊರೆಯತಕ್ಕಂಥ ದಿನ. ಸ್ನೇಹಿತರೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಚೇರಿಯಲ್ಲಿ ಒಳ್ಳೆಯ ಕಾರ್ಯಕ್ಷಮತೆ ಉತ್ತಮವಾಗಿದ್ದು ಲೆಕ್ಕಪತ್ರ, ಅಕೌಂಟ್ಸ್ ಕ್ಷೇತ್ರದಲ್ಲಿ ಹಾಗೂ ಮಾಹಿತಿ ತಂತ್ರಜ್ಞಾನ, ಶೈಕ್ಷಣಿಕ ಮತ್ತು ಸಂಶೋಧನಾ ವಿಭಾಗದಲ್ಲಿದ್ದಂಥವರಿಗೆ ಗೌರವ ಪ್ರಾಪ್ತಿಯಾಗಲಿದೆ. ಮೇಲಿನ ಅಧಿಕಾರಿಗಳು ನಿಮ್ಮ ದಕ್ಷತೆಯನ್ನು ಮೆಚ್ಚುವಂಥ ದಿನ. ಈ ದಿನ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ ಇರಲಿದ್ದು ಕಮಿಷನ್, ಆಡಿಟಿಂಗ್, ಪ್ರಕಾಶನ ಹಾಗೂ ಸಾಗಾಣಿಕೆ ಆಧಾರಿತ ವ್ಯಾಪಾರಸ್ಥರಿಗೆ ತೃಪ್ತಿದಾಯಕವಾದಂತಹ ಲಾಭ ಲಭಿಸಲಿದೆ. ಹೊಸ ಉದ್ಯಮಗಳಿಗೆ ವ್ಯವಸ್ಥಿತ ಸಿದ್ಧತೆಯನ್ನು ನಡೆಸಿಕೊಳ್ಳಬಹುದು. ಟ್ರಾನ್ಸ್ಪೋರ್ಟ್ ವಿಚಾರಗಳಲ್ಲಿ ಒಳ್ಳೆಯ ಶುಭ ಫಲಗಳಿದೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದು ಆರ್ಥಿಕ ಸ್ಥಿರ ಹಾಗೂ ತೃಪ್ತಿದಾಯಕವಾಗಿರಲಿದೆ. ಸಾಲದ ಹೊರೆ ಕಡಿಮೆಯಾಗುವಂತಹ ಮಾರ್ಗಗಳು ನಿಮಗೆ ಗೋಚರಿಸಲಿದ್ದು ಬಜೆಟ್ ರೂಪಿ ಖರ್ಚು ಮಾಡುವುದರಿಂದ ಅನಗತ್ಯ ವ್ಯಯವನ್ನು ನೀವು ಇದನ್ನು ತಡೆಗಟ್ಟುವುದು ಒಳ್ಳೆಯದು. ದೀರ್ಘಕಾಲೀನ ಹೂಡಿಕೆಗಳಿಗೆ ಸೂಕ್ತವಾದಂತಹ ಸಮಯ. ಆದಷ್ಟು ಹಣವನ್ನು ಹೂಡಿಕೆಗಾಗಿ ತೆಗೆದಿಟ್ಟುಕೊಳ್ಳಿ. ಹೂಡಿಕೆ ಮಾಡಿ ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆಗಳನ್ನು ಮಾಡಿಕೊಳ್ಳಿ.
ಈ ದಿನ ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಒಂದು ಸಣ್ಣ ಪುಟ್ಟ ಏನೋ ಗ್ರಹದಲ್ಲಿ ಒಂದು ಮನಸ್ತಾಪಗಳು, ಕಿರಿಕಿರಿಗಳು ಬರತಕ್ಕಂಥ ಸಾಧ್ಯತೆ. ಆಸ್ತಿ ಹಾಗೂ ಭೂಮಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ಕಲಹಗಳು, ಮನಸ್ತಾಪಗಳಿದ್ದಂತಲ್ಲಿ ಅದರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ. ಯಾವುದಾದರೂ ಒಂದು ಸಣ್ಣ ವಿಚಾರಗಳಿಂದ ಗ್ರಹದಲ್ಲಿ ಹಣಕಾಸಿನ ವಿಚಾರ, ಆಸ್ತಿಯ ವಿಚಾರದಲ್ಲಿ ಕಲಹಗಳು, ಮನಸ್ತಾಪಗಳಾಗಲಿದೆ. ಆದಷ್ಟು ಎಲ್ಲರೂ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ಮಾಡಿಕೊಳ್ಳಿ. ಪತಿ ಪತ್ನಿಯರ ನಡುವೆಯೂ ಸಣ್ಣ ಮನಸ್ತಾಪ ಬರಬಹುದು, ಎಚ್ಚರಿಕೆಯಿಂದ ಇರಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ತೆಗೆದುಕೊಂಡಂಥ ಆಹಾರ ಅಜೀರ್ಣತೆಯನ್ನು ಕಾಡಬಹುದು. ಹಾಗೆ ಗ್ಯಾಸ್ಟ್ರಿಕ್ಕಿನಂಥ ಸಮಸ್ಯೆಗಳು, ತಲೆನೋವು, ಬೆನ್ನಿನ ಸಂಬಂಧಪಟ್ಟಂತಹ ನರಗಳ ನೋವಿನ ಸಮಸ್ಯೆಗಳು ಕಾಣಿಸಿಕೊಳ್ಳತಕ್ಕಂಥದ್ದು ಹಾಗೂ ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು. ಒಳ್ಳೆಯ ಆಹಾರ ಸೇವನೆ, ಒಳ್ಳೆಯ ವೈದ್ಯರನ್ನು ಸಹಿತ ಭೇಟಿ ಮಾಡಿಕೊಳ್ಳಿ ಹಾಗೂ ಸರಿಯಾದಂಥ ಮಾರ್ಗದರ್ಶನವನ್ನು ಪಡೆದುಕೊಳ್ಳತಕ್ಕಂಥದ್ದು ಒಳ್ಳೆಯದು. ಕೃಷಿಕರಿಗೆ ನೀವು ಬೆಳೆದಂಥ ಬೆಳೆ ಶುಭ ಫಲಗಳನ್ನು ಆಗಿ ಒಳ್ಳೆಯ ಲಾಭವನ್ನು ತಂದುಕೊಡಲಿದೆ. ಕೃಷಿಯಿಂದಾಗಿ ನಿಮಗೆ ಶುಭ ಫಲಗಳಿದೆ ಹಾಗೂ ಕೃಷಿಯಲ್ಲಿ ಒಳ್ಳೆಯ ಲಾಭವಿರತಕ್ಕಂಥ ದಿನ. ಬೆಳೆದಂಥ ಬೆಳೆಗಳು ಲಾಭವನ್ನು ಕೊಡಲಿದೆ. ಮಾರಾಟದಲ್ಲಿ ಚಕ್ಯತೆಯನ್ನು ಪ್ರದರ್ಶಿಸತಕ್ಕಂಥ ದಿನ. ಹಣ್ಣು ತರಕಾರಿ ಬೆಳೆಗಾರರಿಗೆ ಲಾಭದಾಯಕ ಅನುಭವವನ್ನು ತಂದುಕೊಡಲಿದೆ. ವಿದ್ಯಾರ್ಥಿಗಳು ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ನಿಮಗೆ ಈ ದಿನ ಹೆಚ್ಚಾಗಿ ಇರತಕ್ಕಂಥ ದಿನ. ಹಾಗಾಗಿ ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಗಣಿತ, ವಿಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚಿನ ತಯಾರಿಯನ್ನು ಮಾಡಿಕೊಳ್ಳುವುದು ಉತ್ತಮ. ಹಾಗೂ ಒಳ್ಳೆಯ ಒಂದು ಸಲಹೆ, ಸೂಚನೆ, ಮಾರ್ಗದರ್ಶನ ನಿಮಗೆ ಈ ದಿನ ಅವಶ್ಯಕವಾಗಿ ಬೇಕು. ಅದನ್ನು ಪಡೆದುಕೊಳ್ಳಿ. ಇನ್ನು ಪರಿಹಾರಕ್ಕಾಗಿ ಈ ದಿನ ದುರ್ಗಾದೇವಿಯ ಆರಾಧನೆ, ಲಲಿತಾ ಸಹಸ್ರನಾಮ ಪಾರಾಯಣ ಹಾಗೂ ಯಾರಿಂದಲಾದರೂ ಬ್ರಾಹ್ಮಣರಿಂದ ಸಪ್ತಶತಿ ಪಾರಾಯಣವನ್ನು ಮಾಡಿಸಿಕೊಂಡಲ್ಲಿ ಶುಭ ಫಲಗಳಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 3:30 ಸಂಜೆ 5 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಈ ದಿನ ನಿಮಗೆ ಬರತಕ್ಕಂಥ ಗ್ರಹಚಾರಗಳು ಪರಿಹಾರವಾಗಿ ಶುಭ ಫಲಗಳು ಪ್ರಾಪ್ತಿಯಾಗಲಿ. ಇನ್ನು ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಶುಕ್ರನ ಶುಭ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಉತ್ಸಾಹ, ಶಾಂತಿ ಹಾಗೂ ಸೌಂದರ್ಯಾತ್ಮಕ ಆಲೋಚನೆಗಳು ನೆಲೆಸಲಿದೆ. ಮಂಗಳವಾರದ ದಿನವಾದ್ದರಿಂದ ಯಾವುದೇ ಒಂದು ಕಠಿಣ ನಿರ್ಧಾರಗಳನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳದೆ ತಾಳ್ಮೆಯಿಂದ ಯೋಚಿಸಿ ಮುನ್ನಡೆಯುವುದು ಉತ್ತಮ. ಜನಸಂಪರ್ಕ ಹಾಗೂ ಸೌಹಾರ್ದಯುತ ಮಾತುಕತೆಗಳಿಂದ ಕಾರ್ಯಗಳು ಈ ದಿನ ಸುಲಭವಾಗಿ ಪೂರ್ಣಗೊಳ್ಳತಕ್ಕಂಥ ದಿನ. ಇನ್ನು ವೃತ್ತಿಗೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಾತಾವರಣವು ಅನುಕೂಲಕರವಾಗಿರಲಿದೆ. ಸಹೋದ್ಯೋಗಿಗಳ ಸಹಕಾರ ಹಾಗೂ ಮೇಲಧಿಕಾರಿಗಳಿಂದ ಸೂಕ್ತ ಪ್ರೋತ್ಸಾಹ ಸಿಗಲಿದೆ. ಕಲೆ, ವಿನ್ಯಾಸ ಹಾಗೂ ಮಾರುಕಟ್ಟೆ ಮತ್ತು ಆಡಳಿತ ವಿಭಾಗದಲ್ಲಿದ್ದವರಿಗೆ ನೂತನ ಅವಕಾಶಗಳು ಎದುರಾಗಲಿದೆ. ಇನ್ನು ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ವಹಿವಾಟುಗಳು ಪ್ರಗತಿದಾಯಕವಾಗಿದ್ದು ಸಿದ್ಧ ಉಡುಪುಗಳು, ಆಭರಣ ಹಾಗೂ ಸಣ್ಣ ಪುಟ್ಟ ಒಂದು ದಿನಸಿ ಅಂಗಡಿಗಳ ಸಾಮಗ್ರಿಗಳ ವಿಚಾರದಲ್ಲಿ ಒಳ್ಳೆಯ ಲಾಭ ಉಂಟಾಗಲಿದೆ. ಸುಗಂಧ ದ್ರವ್ಯಗಳ ಉದ್ಯಮಿಗಳಿಗೆ ಅತ್ಯುತ್ತಮ ಲಾಭದಾಯಕವಾದಂಥ ದಿನ. ನೂತನ ಪಾಲುದಾರಿಕೆ ಒಪ್ಪಂದಗಳಿಗೆ ಚರ್ಚಿಸಲು ಈ ದಿನ ಸೂಕ್ತವಾದಂಥ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ತೃಪ್ತಿದಾಯಕವಾಗಲಿದ್ದು ಆದಾಯದ ಹರಿವು ಉತ್ತಮವಾಗಲಿದೆ. ಹಣಕಾಸಿನ ಅಭದ್ರತೆ ನಿವಾರಣೆಯಾಗಲಿದೆ. ಗೃಹ ಅಲಂಕಾರ ವಸ್ತುಗಳ ಖರೀದಿ ಅಥವಾ ಶುಭ ಕಾರ್ಯಕ್ರಮಗಳಿಗಾಗಿ ಧನ ವ್ಯಯವಾಗಬಹುದು. ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಅನುಭವಿಗಳಿಂದ ಸಲಹೆ ಪಡೆಯುವುದು ಶ್ರೇಯಸ್ಸು. ಇನ್ನು ಈ ದಿನ ವಿಶೇಷವಾಗಿ ಆರ್ಥಿಕವಾಗಿ ಎಚ್ಚರಿಕೆಯಿಂದ ಇರಿ. ಯಾರಿಗೂ ಒಂದು ಸಾಲದ ರೂಪದಲ್ಲಿ ಹಣವನ್ನು ಕೊಡುವಂಥದ್ದು ಹಾಗೂ ತೆಗೆದುಕೊಳ್ಳುವಂಥದ್ದನ್ನು ಮಾಡದೇ ಇರುವುದು ಈ ದಿನ ಉತ್ತಮ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ಒಂದು ವಾತಾವರಣ ಇರುವಂಥ ದಿನ. ಜೀವನ ಸಂಗಾತಿಯೊಂದಿಗೆ ಪರಸ್ಪರ ಅನುರಾಗ ಮತ್ತು ಸಾಮರಸ್ಯ ಹೆಚ್ಚಾಗಲಿದೆ. ಬಂಧು ಮಿತ್ರರೊಂದಿಗೆ ಸಂತಸದ ಸಮಯವನ್ನು ಕಳೆಯುವಂಥ ದಿನ. ಪ್ರೇಮಿಗಳಿಗೆ ತೃಪ್ತಿದಾಯಕ ಹಾಗೂ ಮನದ ಅನಿಸಿಕೆಗಳನ್ನು ಹಂಚಿಕೊಳ್ಳತಕ್ಕಂಥ ದಿನವಾಗಲಿದೆ. ಈ ದಿನ ದೂರದೂರಿನ ಪ್ರಯಾಣ ಮಾಡುವುದಾಗಿದ್ದಲ್ಲಿ ತುಂಬ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ ತಮ್ಮ ಸ್ವಂತ ವಾಹನದಲ್ಲಿ ಪ್ರಯಾಣ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ.
ಈ ದಿನ ಪ್ರಯಾಣದಲ್ಲಿ ನಿಮ್ಮ ಮುಖ್ಯ ವಸ್ತುಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆ ಇರಲಿ. ಇನ್ನು ಆರೋಗ್ಯವು ಈ ದಿನ ಸಾಮಾನ್ಯವಾಗಿ ಸ್ಥಿರವಾಗಿದ್ದು ದೈಹಿಕ ಕಾರ್ಯ ಉತ್ಸಾಹ ಹಾಗೂ ಮಾನಸಿಕ ನೆಮ್ಮದಿ ಕಾಯ್ದುಕೊಳ್ಳಲಿದ್ದೀರಿ ಮತ್ತು ಸಾಕಷ್ಟು ಜನ ಸೇವನೆ ಮತ್ತು ಸಾತ್ವಿಕ ಜಲ ಸೇವನೆ ಮಾಡುವಂಥದ್ದು ಹಾಗೂ ಸಾತ್ವಿಕ ಆಹಾರ ಪದ್ಧತಿಯನ್ನು ಅನುಸರಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಇದನ್ನ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡಲು ಪ್ರಯತ್ನಿಸಿಕೊಳ್ಳಿ. ಸಾತ್ವಿಕ ಆಹಾರ ಸೇವನೆ, ಯೋಗ, ಧ್ಯಾನ, ಪ್ರಾಣಾಯಾಮವನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಂದ ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆ. ಯಾವುದಾದ್ರೂ ಕ್ರಿಮಿ ಕೀಟಗಳಿಂದಾಗಿ ಬೆಳೆದಂಥ ಬೆಳೆಗಳು ನಷ್ಟವಾಗಬಹುದು. ತೆಗೆದಿಟ್ಟಂತಹ ಧಾನ್ಯಗಳು ಯಾವುದಾದ್ರೂ ಒಂದು ವಿಚಾರದಲ್ಲಿ ನಷ್ಟವಾಗುವಂಥ ಸಾಧ್ಯತೆ. ಆದಷ್ಟು ಜೋಪಾನವಾಗಿರಿ. ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಕಾರ್ಯಗಳನ್ನು ಮಾಡಿಕೊಂಡು ಕೃಷಿಯಲ್ಲಿರಿ. ಹಾಗೂ ನೀರಾವರಿ ಆಧಾರಿತ ಬೆಳೆಗಳು ಇದನ್ನ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೊಡುವಂತ ಸಾಧ್ಯತೆ ಇದೆ. ಲಾಭದಾಯಕ ವಾತಾವರಣವಿದೆ, ಅದನ್ನು ನೀವು ಸರಿಯಾದಂಥ ರೀತಿಯಲ್ಲಿ ಬಳಸಿಕೊಳ್ಳುವುದು ಉತ್ತಮ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಉತ್ತಮ ಏಕಾಗ್ರತೆ ಮೂಡಲಿದೆ. ಕಲಾತ್ಮಕ ವಿಚಾರಗಳು ಹಾಗೂ ಸಾಹಿತ್ಯ, ಫ್ಯಾಷನ್ ಡಿಸೈನಿಂಗ್ ಮತ್ತು ತತ್ವಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಪ್ರಗತಿದಾಯಕವಾದಂಥ ದಿನ. ಚಿಕ್ಕ ಚಿಕ್ಕ ಮಕ್ಕಳ ಬಗ್ಗೆ ಹೆಚ್ಚಿನ ಜಾಗರೂಕತೆ ಇರಲಿ. ಇನ್ನು ಈ ದಿನದ ಬಗ್ಗೆ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಕೆಂಪು ಹೂವುಗಳನ್ನು ವಿಶೇಷವಾಗಿ ಮಹಾಲಕ್ಷ್ಮಿಗೆ ಅರ್ಚನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12:30ರವರೆಗೆ. ಈ ದಿನದ ಶುಭ ಸಂಖ್ಯೆ 6, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಮಂಗಳನ ಸ್ವಕ್ಷೇತ್ರವಾದ ದಿನವಾದ ಇಂದು ಮಂಗಳವಾರವಾಗಿರುವುದರಿಂದ ನಿಮ್ಮಲ್ಲಿ ಅಗಾಧ ಧೈರ್ಯ, ಕಾರ್ಯದಲ್ಲಿ ಉತ್ಸಾಹ ಹಾಗೂ ಕಾರ್ಯಕ್ಷಮತೆ ಹೆಚ್ಚಾಗಿರಲಿದೆ. ಸವಾಲಿನ ಕೆಲಸಗಳನ್ನು ಸಹ ಆತ್ಮವಿಶ್ವಾಸದಿಂದ ಎದುರಿಸಲಿದ್ದೀರಿ, ಯಶಸ್ಸು ಗಳಿಸಲಿದ್ದೀರಿ. ನಿರಂತರ ಶ್ರಮಕ್ಕೆ ತಕ್ಕದಾದಂತಹ ಧನಾತ್ಮಕ ಫಲಿತಾಂಶಗಳು ಲಭಿಸತಕ್ಕಂಥ ದಿನ. ವಿಶೇಷವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ದಕ್ಷತೆ ಹಾಗೂ ಸಂಕಲ್ಪ ಶಕ್ತಿಗೆ ಮೇಲಿನ ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ರಕ್ಷಣೆ, ಪೊಲೀಸ್ ಹಾಗೂ ತಾಂತ್ರಿಕ, ರಿಯಲ್ ಎಸ್ಟೇಟ್ ಮತ್ತು ಶಸ್ತ್ರಚಿಕಿತ್ಸಾ ಕ್ಷೇತ್ರದಲ್ಲಿರುವ ಉದ್ಯೋಗಸ್ಥರಿಗೆ, ವೈದ್ಯಕೀಯ ಉದ್ಯೋಗಸ್ಥರಿಗೆ ಒಳ್ಳೆಯ ಶುಭ ಫಲಗಳಿದೆ. ವಿಶೇಷ ಗೌರವ ಮತ್ತು ಪ್ರಗತಿ ಲಭಿಸತಕ್ಕಂಥ ದಿನವೂ ಆಗಲಿದೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಔಷಧಗಳ ವ್ಯಾಪಾರ ಮಾಡತಕ್ಕಂಥವರಿಗೆ ಒಳ್ಳೆಯ ಲಾಭವಿದೆ. ಹಾಗೂ ಭೂಮಿ, ಕಟ್ಟಡ ನಿರ್ಮಾಣ ಸಾಮಗ್ರಿಗಳು ಉತ್ತಮವಾಗಿ ವ್ಯಾಪಾರದಲ್ಲಿ ಲಾಭವನ್ನು ತಂದುಕೊಡಲಿದೆ. ಯಂತ್ರೋಪಕರಣಗಳು ಇದನ್ನ ಹೆಚ್ಚು ಮಾರಾಟವಾಗತಕ್ಕಂಥ ದಿನ. ಲೋಹಗಳಿಗೆ ಸಂಬಂಧಿಸಿದ ವ್ಯಾಪಾರಿಗಳಿಗೆ ಆಕರ್ಷಕ ವಹಿವಾಟುಗಳು ನಡೆಯಲಿದೆ. ನೂತನ ಯೋಜನೆಗಳಿಗೆ ಬಂಡವಾಳ ಹೂಡಲು ಅನುಕೂಲಕರವಾದಂತಹ ಸಮಯ. ಈ ದಿನ ವಿಶೇಷವಾಗಿ ಆರ್ಥಿಕವಾಗಿ ಎಚ್ಚರಿಕೆಯಿಂದ ಇರಿ. ಆರ್ಥಿಕ ಪರಿಸ್ಥಿತಿ ಸಬಲವಾಗಲಿದೆ. ನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗಲಿದ್ದು ಬಾಕಿ ಉಳಿದಿದ್ದಂಥ ಹಣ ಕೈ ಸೇರುವಂತ ಸಾಧ್ಯತೆ ಇದೆ. ಭೂಮಿ ಅಥವಾ ಸ್ಥಿರ ಆಸ್ತಿ ಖರೀದಿ ವಿಚಾರದಲ್ಲಿ ಧನಾತ್ಮಕ ಬೆಳವಣಿಗೆಗಳು ಕಂಡುಬರಲಿದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಲು ಇದನ್ನು ನಿಮಗೆ ಸಾಧ್ಯವಾಗಲಿದೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ಎಲ್ಲರೊಂದಿಗೆ ಸದಸ್ಯರೊಂದಿಗೆ ಪ್ರೀತಿ ಮತ್ತು ಸಹಕಾರ ಇರಲಿದ್ದು ಸಹೋದರರ ಸಂಪೂರ್ಣ ಬೆಂಬಲ ನಿಮಗೆ ನಿರ್ಧಾರಗಳಿಗೆ ಬಲ ನೀಡಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಉತ್ಸಾಹದಾಯಕ ಹಾಗೂ ಸಂತಸದ ದಿನವಾಗಲಿದೆ. ಸ್ನೇಹಿತರೆ, ದೈಹಿಕ ಶಕ್ತಿ ಮತ್ತು ಪ್ರತಿರೋಧ ಶಕ್ತಿ ಉತ್ತಮವಾಗಿದ್ದು ಚಟುವಟಿಕೆಯಿಂದ ಕೂಡಿರಲಿದೆ. ಉಷ್ಣ ಸಂಬಂಧಿತ ಸಣ್ಣ ಪುಟ್ಟ ಅಸ್ವಸ್ಥತೆಗಳು ಎದುರಾಗದಂತೆ ಸಾಕಷ್ಟು ನೀರಿನ ಸೇವನೆ, ಸೂಕ್ತ ಆಹಾರ ಪದ್ಧತಿ, ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆಯನ್ನು ಅನುಸರಿಸುವುದು ಉತ್ತಮ. ಸ್ನೇಹಿತರೆ, ನೀವು ಕೃಷಿಯವರಾಗಿದ್ದಲ್ಲಿ ನಿಮಗೆ ಕೃಷಿಯಲ್ಲಿ ಒಳ್ಳೆಯ ಲಾಭವಿದೆ. ಬೆಳೆದಂಥ ಬೆಳೆಗಳು ಲಾಭಗಳನ್ನು ಕೊಡಲಿದೆ. ನಿಮ್ಮ ಜಮೀನಿನಲ್ಲಿ ಸ್ವಲ್ಪ ಒಳ್ಳೆಯ ಶುಭ ಫಲಗಳಿದ್ದು ಬೆಳೆದಂಥ ಬೆಳೆಗಳು ಒಳ್ಳೆಯ ಫಲವನ್ನು ಕೊಡಲಿದೆ. ಅದಲ್ಲದೆ ಕೃಷಿಗಾಗಿ ಇದನ್ನ ಯಂತ್ರೋಪಕರಣಗಳ ಬಳಕೆ ಮಾಡಿಕೊಳ್ಳಬಹುದು. ಆಧುನೀಕರಣದ ಕೃಷಿ ಪದ್ಧತಿಯಲ್ಲಿ ನಿಮಗೆ ಒಳ್ಳೆಯ ಲಾಭವಿದೆ. ನೀರಾವರಿ ನಿರ್ವಹಣೆ ಮಾಡುವಂಥದ್ದು, ವಾಣಿಜ್ಯ ಬೆಳೆಗಳ ಮಾರಾಟದಲ್ಲಿ ಒಳ್ಳೆಯ ಲಾಭ ಉಂಟಾಗಲಿದೆ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಏಕಾಗ್ರತೆ ಮೂಡಲಿದ್ದು ವೈದ್ಯಕೀಯ ಹಾಗೂ
ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ ಶುಭ ಫಲಿತಾಂಶಗಳು ದೊರೆಯಲಿದೆ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ಪಂಚಾಮೃತ ಅಭಿಷೇಕ ಹಾಗೂ ಎಳನೀರಿನ ಅಭಿಷೇಕವನ್ನು ಮಾಡತಕ್ಕಂಥದ್ದು, ಪಂಚಾಮೃತ ಅಭಿಷೇಕ ಇವೆಲ್ಲ ಮಾಡುವುದರಿಂದಲೂ ಓಂ ಸ್ಕಂದಾಯ ನಮಃ ಎಂಬ ಮಂತ್ರ ಜಪದಿಂದಲೂ ನಿಮಗೆ ಶುಭ ಫಲ ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ 1:30ರವರೆಗೆ. ಶುಭ ಸಂಖ್ಯೆ 9, ಶುಭ ಬಣ್ಣ ಕಡು ಕೆಂಪು ಬಣ್ಣ, ಶುಭ ದಿಕ್ಕು ದಕ್ಷಿಣ ದಿಕ್ಕು, ಶುಭವಾಗಲಿ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ನಿಮ್ಮ ರಾಶ್ಯಾಧಿಪತಿ ಗುರುವಿನ ಸಾತ್ವಿಕ ಕೃಪೆ ಹಾಗೂ ಮಂಗಳವಾರದ ಚೈತನ್ಯದಿಂದ ಮನಸ್ಸಿನಲ್ಲಿ ಆತ್ಮವಿಶ್ವಾಸ, ಧಾರ್ಮಿಕ ಚಿಂತನೆ ಹಾಗೂ ಕಾರ್ಯೋತ್ಸಾಹ ನೆಲೆಸಲಿದೆ. ನಿಮ್ಮ ಉದಾತ್ತ ಆಲೋಚನೆಗಳು ಹಾಗೂ ಸರಿಯಾದ ನಿರ್ಧಾರಗಳು ಯಶಸ್ಸಿಗೆ ಹಾದಿ ಮಾಡಿಕೊಡಲಿದೆ. ಹೊಸ ವಾರದ ಮಹತ್ವದ ಯೋಜನೆಗಳನ್ನು ಜಾರಿಗೆಗೊಳಿಸಲು ಇದನ್ನ ಪ್ರಶಸ್ತವಾದಂಥ ದಿನ. ಸ್ನೇಹಿತರೆ, ವೃತ್ತಿ ಮತ್ತು ವ್ಯಾಪಾರದಲ್ಲಿ ವಿಶೇಷವಾಗಿ ನಿಮ್ಮ ಕಚೇರಿಯಲ್ಲಿ ಒಳ್ಳೆಯ ಅನುಭವ ಹಾಗೂ ದಕ್ಷತೆಗೆ ಸೂಕ್ತ ಮನ್ನಣೆ ಲಭಿಸತಕ್ಕಂಥ ದಿನ. ಶಿಕ್ಷಣ, ಕಾನೂನು, ಬ್ಯಾಂಕಿಂಗ್, ಆಡಳಿತ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಕಾರ್ಯನಿರ್ವಹಿಸುತ್ತಿರತಕ್ಕಂಥವರಿಗೆ ಅತ್ಯುತ್ತಮ ಪ್ರಗತಿದಾಯಕ ಸಮಯ ಕಂಡುಬರಲಿದೆ. ಇನ್ನು ಮೇಲಧಿಕಾರಿಗಳಿಂದ ನಿಮಗೆ ಒಳ್ಳೆಯ ಒಂದು ಬೆಂಬಲ ದೊರೆಯುವಂಥದ್ದು, ಕಾರ್ಯಕ್ಷೇತ್ರದಲ್ಲಿ ಶುಭ ಫಲಗಳು ದೊರೆಯತಕ್ಕಂಥದ್ದು ಆಗಲಿದೆ. ವ್ಯಾಪಾರದ ವಿಚಾರದಲ್ಲಿ ವಹಿವಾಟು ಉತ್ತಮವಾಗಿ ನಡೆಯಲಿದೆ. ಆದರೆ ಪ್ರಗತಿದಾಯಕ ವಾತಾವರಣ ಇರಲಿದ್ದು ಶೈಕ್ಷಣಿಕ ಸಾಮಗ್ರಿಗಳು, ಬಂಗಾರ, ಧಾರ್ಮಿಕ ವಸ್ತುಗಳು ಹಾಗೂ ಆಹಾರ ಧಾನ್ಯಗಳ ಉದ್ಯಮಿಗಳಿಗೆ ಆಕರ್ಷಕ ಲಾಭ ದೊರೆಯಲಿದೆ. ಬಂಡವಾಳ ಹೂಡಿಕೆಗೆ ಈ ದಿನ ಅನುಕೂಲಕರವಾದಂತಹ ದಿನ ಮತ್ತು ಶುಭ ದಿನವಾಗಿರಲಿದೆ. ಆದಷ್ಟು ಒಂದು ಎಲ್ಲರ ಸಲಹೆ ಸೂಚನೆಗಳೊಂದಿಗೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರ ಕ್ಷೇತ್ರವನ್ನು ವಿಸ್ತರಣೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ, ತೃಪ್ತಿದಾಯಕವಾಗಿರಲಿದೆ. ನೂತನ ಆದಾಯದ ಮಾರ್ಗಗಳು ನಿಮಗೆ ತೆರೆದುಕೊಳ್ಳಲಿದೆ. ದೀರ್ಘಕಾಲದ ಉಳಿತಾಯ ಯೋಜನೆಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಧನ ವ್ಯಯವಾಗಬಹುದು. ಹಳೆಯ ಸಾಲಗಳಿಂದ ಮುಕ್ತಿ ಹೊಂದುವ ಹಾದಿ ಇದನ್ನು ಸುಗಮವಾಗಲಿದೆ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಕುಟುಂಬದಲ್ಲಿ ಹರ್ಷ ಹಾಗೂ ಮಂಗಳಕರ ವಾತಾವರಣ ನೆಲೆಸಲಿದ್ದು ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ನಿಮ್ಮ ಕಾರ್ಯಗಳಿಗೆ ಬಲ ನೀಡಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಮತ್ತು ಅನ್ಯೋನ್ಯತೆ ಹೆಚ್ಚಾಗತಕ್ಕಂಥ ದಿನ. ಇನ್ನು ಪ್ರೇಮಿಗಳಿಗೆ ಈ ದಿನ ಸಂತಸದ ಕ್ಷಣಗಳು ಎದುರಾಗಲಿದೆ. ಮನಸ್ಸಿಗೆ ಹಿತ ದೊರಕಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ದೈಹಿಕ ಶಕ್ತಿ ಮತ್ತು ಮಾನಸಿಕ ಪ್ರಶಾಂತತೆಯನ್ನು ಕಾಯ್ದುಕೊಳ್ಳಲಿದ್ದೀರಿ. ದೈನಂದಿನ ಯೋಗ ಮತ್ತು ಸಾತ್ವಿಕ ಆಹಾರ ಸೇವನೆಯು ಕಾರ್ಯೋತ್ಸಾಹವನ್ನು ಕಾಯ್ದುಕೊಳ್ಳಲು ನಿಮಗೆ ನೆರವಾಗಲಿದೆ. ಇನ್ನು ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ತೊಡಗಿಸಿಕೊಂಡಂಥವರಿಗೆ ಪ್ರಗತಿದಾಯಕವಾದಂಥ ದಿನ. ಬೆಳೆದಂಥ ಬೆಳೆಗಳು ಒಳ್ಳೆಯ ಮಾರಾಟವಾಗಲಿದೆ. ವಾಣಿಜ್ಯ ಬೆಳೆಗಳು ಒಳ್ಳೆಯ ಒಂದು ಲಾಭವನ್ನು ನಿರೀಕ್ಷಿತ ಲಾಭ ಕೊಡಲಿದೆ. ಕೃಷಿಯ ಕ್ಷೇತ್ರವನ್ನು ವಿಸ್ತರಣೆ ಮಾಡಿಕೊಳ್ಳಲು ಸಹಿತ ಇದನ್ನ ಉತ್ತಮವಾದಂಥ ದಿನ. ವಿದ್ಯಾರ್ಥಿಗಳಿಗೆ ಶುಭ ಫಲಗಳಿದೆ. ಒಳ್ಳೆಯ ವಿದ್ಯೆಯನ್ನು ಕಲಿಯಲು ಶುಭ ದಿನ ಹಾಗೂ ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆಯ ಜ್ಞಾನ ಮೂಡಲಿದ್ದು ಉನ್ನತ ಶಿಕ್ಷಣ, ಕಾನೂನು ಹಾಗೂ ತತ್ವಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಫಲಿತಾಂಶಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಇಂದು ವಿಶೇಷವಾಗಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಹಾಗೂ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅರ್ಚನೆಯನ್ನು ಮಾಡಿಕೊಳ್ಳಿ. ಹಾಗೂ ವಿಶೇಷವಾಗಿ ಹಳದಿ ಹೂವಿನಿಂದ ರಾಯರ ಒಂದು ಅರ್ಚನೆ ಹಾಗೂ ಅಷ್ಟೋತ್ತರ ಮಂತ್ರವನ್ನು ಪಾರಾಯಣ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 8:30ರಿಂದ 10 ಗಂಟೆಯವರೆಗೆ. ನಿಮ್ಮ ಈ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ಕೇಸರಿ, ಶುಭ ದಿಕ್ಕು ಈಶಾನ್ಯ ದಿಕ್ಕು, ಶುಭವಾಗಲಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ನಿಮ್ಮ ರಾಶ್ಯಾಧಿಪತಿ ಶನಿಯ ನಿಷ್ಠೆ ಹಾಗೂ ಮಂಗಳವಾರದ ಚೈತನ್ಯದಿಂದ ಶ್ರಮಕ್ಕೆ ತಕ್ಕಂತೆ ಧನಾತ್ಮಕ ಫಲಿತಾಂಶಗಳು ದೊರೆಯಲಿವೆ. ತಾಳ್ಮೆ, ಶಿಸ್ತು ಹಾಗೂ ಜಾಣ್ಮೆಯಿಂದ ಕೆಲಸಗಳನ್ನು ಪೂರ್ಣಗೊಳಿಸಲಿದ್ದೀರಿ. ಅನುಭವಿಗಳ ಸಲಹೆ ಪಡೆದು ಮುನ್ನಡೆಯುವುದರಿಂದ ಅಂದುಕೊಂಡ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸತಕ್ಕಂಥ ದಿನ. ಇಂದಿನ ವೃತ್ತಿ ವ್ಯವಹಾರವನ್ನು ನೋಡುವುದಾದರೆ
ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ನಿಗದಿತ ಸಮಯಕ್ಕೆ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲು ಶ್ರಮ ಅಗತ್ಯ. ತಾಂತ್ರಿಕ, ಉತ್ಪಾದನಾ ಕ್ಷೇತ್ರ, ಇಂಜಿನಿಯರಿಂಗ್ ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ಇರತಕ್ಕಂಥವರಿಗೆ ಶ್ರಮಕ್ಕೆ ಸೂಕ್ತವಾದಂತಹ ಮನ್ನಣೆ ಲಭಿಸಲಿದೆ. ಶುಭ ಫಲಗಳು ದೊರಕಲಿದೆ. ಸ್ನೇಹಿತರೆ, ವ್ಯಾಪಾರ ವಹಿವಾಟಿನಲ್ಲಿ ಸ್ಥಿರತೆ ಇರಲಿದ್ದು ಕಬ್ಬಿಣದ ವ್ಯಾಪಾರ, ಗಣಿ, ಇಂಧನ, ಕೃಷಿ ಯಂತ್ರೋಪಕರಣಗಳು ಹಾಗೂ ನಿರ್ಮಾಣ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೊರೆಯಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುವುದು ಉತ್ತಮ. ಆರ್ಥಿಕ ಪರಿಸ್ಥಿತಿ ಸಮಾಧಾನಕರವಾಗಿರಲಿದ್ದು ಹಣಕಾಸಿನ ಹರಿವು ಸಾಧಾರಣವಾಗಿರಲಿದೆ. ದಿನನಿತ್ಯದ ಅಗತ್ಯತೆಗಳಿಗಾಗಿ ಕೊರತೆಯಾಗುವುದಿಲ್ಲ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಉತ್ತಮ. ಆಸ್ತಿ ಸಂಬಂಧಿತ ವಿಚಾರಗಳು, ಆತುರದ ನಿರ್ಧಾರಗಳನ್ನು ತಪ್ಪಿಸಿಕೊಳ್ಳುವುದು ಉತ್ತಮ. ಈ ದಿನ ಯಾವುದಾದರೂ ವಾಹನ ಖರೀದಿ ಮಾಡುವಂಥದ್ದು ಅಥವಾ ಯಾವುದಾದರೂ ಮನೆಯೆಲ್ಲ ಖರೀದಿ ಮಾಡುವಂಥದ್ದಾಗಿದ್ದಲ್ಲಿ ಶುಭ ಫಲಗಳು ದೊರಕಲಿದೆ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಇರಲಿ. ನಿಮ್ಮ ತಂದೆ ತಾಯಿಯವರ ಒಂದು ಅನುಗ್ರಹ ನಿಮಗಿದೆ. ಆದರೆ ಸಣ್ಣ ಪುಟ್ಟ ಯಾವುದಾದ್ರೂ ಮನಸ್ತಾಪಗಳು, ಕಲಹಗಳು ಪತಿ ಪತ್ನಿಯರ ಮಧ್ಯೆ ಬರದಂತೆ ನೀವು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಸಣ್ಣ ಒಂದು ವೈಮನಸ್ಸಿನಿಂದಾಗಿ ದೊಡ್ಡ ಸಮಸ್ಯೆಗೆ ಸಿಲುಕುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಚ್ಚರಿಕೆ ಇರಲಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವವನ್ನು ಕಾಪಾಡಿಕೊಳ್ಳಿ, ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಪ್ರೇಮಿಗಳಿಗೂ ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಎದುರಾಗಬಹುದು. ತುಂಬ ಎಚ್ಚರಿಕೆ ಇರತಕ್ಕಂಥದ್ದು ಉತ್ತಮ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಆಗಲಿದೆ. ಆರೋಗ್ಯದ ಕಡೆಗೆ ತುಂಬ ಗಮನ ಅಗತ್ಯ. ಕೀಲು ನೋವು, ಬೆನ್ನು ನೋವುಗಳಂಥ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು. ಮದ್ಯಪಾನ ವ್ಯಸನಿಗಳಾಗಿದ್ದಲ್ಲಿ ಸ್ವಲ್ಪ ಇದರಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು. ಸಿಗರೇಟು, ತಂಬಾಕು ಇಂತಹ ಒಂದು ದುಶ್ಚಟಗಳಿಂದ ದೂರವಿದ್ದಲ್ಲಿ ನಿಮ್ಮ ಆರೋಗ್ಯ ಈ ದಿನ ವೃದ್ಧಿಯಾಗಲಿದೆ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ, ಹೈನುಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮದಿಂದ ಫಲ ಸಿಗಲಿದೆ. ನೀರಾವರಿ ವ್ಯವಸ್ಥೆ ಹಾಗೂ ಭೂ ಅಭಿವೃದ್ಧಿ ಕೆಲಸಗಳಲ್ಲಿ ಪ್ರಗತಿ ಕಾಣಲಿದ್ದೀರಿ. ಕೃಷಿಕರಿಗೆ ಶುಭ ಫಲಗಳಿದೆ. ನಿರ್ಲಕ್ಷ್ಯ ಮಾಡದೆ ಮುಂದುವರೆದರೆ ಶುಭ ಲಾಭ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಲಾಭ ದೊರಕಲಿದ್ದು ಅಭ್ಯಾಸದಲ್ಲಿ ಏಕಾಗ್ರತೆ, ನಿಮ್ಮ ಶ್ರಮಕ್ಕೆ ತಕ್ಕದಾದಂಥ ಫಲ ಸಿಗಲಿದೆ. ಸಂಶೋಧನೆ, ತಂತ್ರಜ್ಞಾನ, ಗಣಿತ ವಿಚಾರಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸಫಲತೆ ದೊರೆಯುವಂಥ ದಿನ. ಪರಿಹಾರವನ್ನು ನೋಡುವುದಾದರೆ ಆಂಜನೇಯ ಸ್ವಾಮಿಯ ಆರಾಧನೆ, ಹನುಮಾನ್ ಚಾಲಿಸ್ ಪಠಣ ಮಾಡುವಂಥದ್ದು, ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಹಾಗೆ ಎಳ್ಳೆಣ್ಣೆಯ ದೀಪ ಬೆಳಗುವುದರಿಂದ ನಿಮ್ಮ ಗ್ರಹಾಚಾರಗಳು ಇದನ್ನ ಪರಿಹಾರವಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:15 11:45 ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಕುಂಭರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಶನಿಯ ಪ್ರಭಾವದ ಜೊತೆಗೆ ಮಂಗಳವಾರದ ಚೈತನ್ಯದಿಂದ ಹೊಸ ಆಲೋಚನೆಗಳು ಹಾಗೂ ಉತ್ಸಾಹ ಮೂಡಲಿದೆ. ನಿಮ್ಮ ಸಮಾಜಮುಖಿ ಚಿಂತನೆಗಳು ಮತ್ತು ನೂತನ ಯೋಜನೆಗಳಿಗೆ ಧನಾತ್ಮಕ ಬೆಂಬಲ ಸಿಗಲಿದೆ. ದೂರದೃಷ್ಟಿಯ ನಿರ್ಧಾರಗಳು ಭವಿಷ್ಯಕ್ಕೆ ನೂತನ ಹಾದಿ ಮಾಡಿಕೊಡಲಿದೆ. ವೃತ್ತಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರದಲ್ಲಿ ನೂತನ ಸವಾಲುಗಳು ಎದುರಾಗಲಿದೆ. ಸ್ವಲ್ಪ ಏರುಪೇರುಗಳಾಗಬಹುದು. ಸಾಫ್ಟ್ವೇರ್ ಹಾಗೂ ಇಂಜಿನಿಯರಿಂಗ್ ವೃತ್ತಿಯಲ್ಲಿರತಕ್ಕಂಥವರಿಗೆ ಉದ್ಯೋಗದಲ್ಲಿ ಕಿರಿಕಿರಿ, ತೊಂದರೆಗಳು, ಅಸಮಾಧಾನಗಳು ಹಾಗೂ ಮೇಲಧಿಕಾರಿಗಳಿಂದ ಕಿರಿಕಿರಿಗಳು ಬರುವಂಥ ಸಾಧ್ಯತೆ. ವಿಶೇಷವಾಗಿ ಸರ್ಕಾರಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ಶುಭ ಫಲಗಳಿದೆ. ಹಾಗೂ ಅಧ್ಯಾಪಕರಾಗಿದ್ದಲ್ಲಿ ಅಥವಾ ಒಂದು ಒಳ್ಳೆಯ ಸ್ಥಾನಮಾನಗಳನ್ನು ಹೊಂದುವಂತಹ ಸರ್ಕಾರಿ ಕ್ಷೇತ್ರದಲ್ಲಿದ್ದಂಥವರಿಗೆ ಸ್ಥಾನಮಾನಗಳು ದೊರೆಯುವಂಥ ಸಾಧ್ಯತೆ. ಎಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸದೊಂದಿಗೆ ಮುಂದುವರಿಯಿರಿ. ಇನ್ನು ವ್ಯಾಪಾರ ವಹಿವಾಟಿನಲ್ಲಿ ಪ್ರಗತಿದಾಯಕವಾದಂಥ ದಿನ. ತಾಂತ್ರಿಕ ಸಾಮಗ್ರಿಗಳು, ಎಲೆಕ್ಟ್ರಾನಿಕ್ಸ್, ಸಾಗಾಣಿಕೆ, ಆಮದು ರಫ್ತು ವ್ಯವಹಾರಗಳಲ್ಲಿ ಇರತಕ್ಕಂಥವರಿಗೆ ಆಕರ್ಷಕ ಲಾಭ ದೊರೆಯಲಿದೆ. ನೂತನ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಅನುಕೂಲಕರ ದಿನವಾಗಿರಲಿದೆ. ಶುಭ ಫಲಗಳು ದೊರೆಯತಕ್ಕಂಥ ದಿನ. ಇನ್ನು ಆರ್ಥಿಕ ಸ್ಥಿತಿ ಪ್ರಗತಿಯ ದಿನವಾಗಲಿದೆ. ವಿವಿಧ ಮೂಲಗಳಿಂದ ಆದಾಯ ಹರಿವು ಹೆಚ್ಚಾಗುವ ಸಾಧ್ಯತೆ ಇದ್ದು ಹಳೆಯ ಬಾಕಿಯ ಹಣ ಅಥವಾ ಸಾಲದ ಮೊತ್ತ ಕೈ ಸೇರುವಂಥ ಸಾಧ್ಯತೆ ಇದೆ. ಭವಿಷ್ಯಕ್ಕಾಗಿ ದೀರ್ಘಕಾಲೀನ ಯೋಜನೆಗಳಲ್ಲಿ
ಬಂಡವಾಳ ಹೂಡಿಕೆ ಮಾಡಲು ಈ ದಿನ ಪ್ರಶಸ್ತವಾದಂತಹ ದಿನ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು, ತಂದೆ ತಾಯಿಯರ ಆಶೀರ್ವಾದಗಳು ನಿಮಗೆ ಇರಲಿದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಹಾಗೂ ಪತಿ ಪತ್ನಿಯರ ನಡುವೆ ಒಂದು ಪ್ರೀತಿ ಇರತಕ್ಕಂಥ ದಿನ. ವಿಶೇಷವಾಗಿ ಪ್ರೀತಿಯಲ್ಲಿ ಇರತಕ್ಕಂಥವರಿಗೆ ಸಣ್ಣ ಪುಟ್ಟ ತೊಡಕುಗಳು ಎದುರಾಗಬಹುದು. ಪ್ರೇಮಿಗಳು ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಇದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ಉಲ್ಬಣವಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ. ನಿರ್ಲಕ್ಷ್ಯ ಮಾಡದೆ ಒಳ್ಳೆಯ ಆಹಾರ ಸೇವನೆ ಹಾಗೂ ಯೋಗ, ಧ್ಯಾನ, ಪ್ರಾಣಾಯಾಮವನ್ನು ಆರೋಗ್ಯದ ವೃದ್ಧಿಗಾಗಿ ಸರಿಯಾದ ಸಮಯಕ್ಕೆ ಮಾಡಿಕೊಳ್ಳಿ ಮತ್ತು ಒಳ್ಳೆಯ ಆಹಾರ ಸೇವನೆ, ಸಾತ್ವಿಕ ಆಹಾರದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಇನ್ನು ಕೃಷಿಯಲ್ಲಿ ಇರತಕ್ಕಂಥವರಿಗೆ ವಿಶೇಷವಾಗಿ ಕೃಷಿಯಿಂದ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ವಿಶೇಷವಾಗಿ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ನಷ್ಟವಾಗಬಹುದು. ಬಿತ್ತಿದಂತಹ ವಿಶೇಷವಾದಂತಹ ಫಸಲು ನಿಮಗೆ ಸರಿಯಾಗಿ ಸಿಗದೇ ಇರತಕ್ಕಂಥದ್ದು ಸಾಧ್ಯತೆ ಇದೆ. ಬೆಳೆದಂಥ ಬೆಳೆಗಳು ಯಾವುದಾದ್ರೂ ಒಂದು ವಿಚಾರದಲ್ಲಿ ನಷ್ಟವಾಗಿ ಕ್ರಿಮಿಕೀಟಗಳಿಂದ ಅಥವಾ ಬೇರೆ ಯಾವುದಾದ್ರೂ ಬೆಳೆ ಹಾನಿಯಿಂದಾಗಿ ನಷ್ಟ ಉಂಟಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ಇರತಕ್ಕಂಥವರಿಗೆ ವಿದ್ಯೆಯಲ್ಲಿ ಸಾಧನೆ ಮಾಡಲು ಉತ್ತಮವಾದಂಥ ದಿನ. ಮಕ್ಕಳಿಗೆ ವಿದ್ಯೆಯಲ್ಲಿ ಒಳ್ಳೆಯ ಯೋಗ ದೊರಕಲಿದೆ, ಏಕಾಗ್ರತೆ ಮೂಡಲಿದೆ. ತಂತ್ರಜ್ಞಾನ, ಸಂಶೋಧನಾ ವಿಭಾಗದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಾಧನೆ ಮಾಡತಕ್ಕಂಥ ದಿನ. ಅದಲ್ಲದೆ ಚಿಕ್ಕ ವಿದ್ಯಾರ್ಥಿಗಳು 1ರಿಂದ 8ನೇ ಕ್ಲಾಸಿನವರೆಗೆ ಇರತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ತಂದೆ ತಾಯಿಗಳು ತುಂಬ ಎಚ್ಚರಿಕೆಯನ್ನು ತಂದುಕೊಳ್ಳಿ. ವಿದ್ಯೆಯಲ್ಲಿ ಆಲಸ್ಯ ಉಂಟಾಗಬಹುದು. ಮಕ್ಕಳಿಗೆ ಸಮಯವನ್ನು ವ್ಯರ್ಥ ಮಾಡತಕ್ಕಂಥ ದಿನ. ಪರಿಹಾರವನ್ನು ನೋಡುವುದಾದರೆ ಇದನ್ನು ವಿಶೇಷವಾಗಿ ನರಸಿಂಹ ಸ್ವಾಮಿಯ ಆರಾಧನೆ ಹಾಗೂ ಲಕ್ಷ್ಮೀನಾರಾಯಣ ಹೃದಯವನ್ನು ಪಾರಾಯಣ ಮಾಡಿಸಿಕೊಳ್ಳಿ. ನರಸಿಂಹ ದೇವರಿಗೆ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಹಾಲಿನ ಅಭಿಷೇಕವನ್ನು ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:30 ಪ್ರಾರಂಭವಾಗಿ ಮಧ್ಯಾಹ್ನ 3 ವರೆಗೆ ಉತ್ತಮ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಗುರುವಿನ ಸಾತ್ವಿಕ ಕೃಪೆ ಹಾಗೂ ದಿನದ ಅಧಿಪತಿ ಮಂಗಳನ ಧೈರ್ಯ, ಉತ್ಸಾಹದ ಸಮ್ಮಿಶ್ರಣದಿಂದ ನಿಮ್ಮ ಕಾರ್ಯಗಳಲ್ಲಿ ಅಭೂತಪೂರ್ವ ಯಶಸ್ಸು ದೊರೆಯಲಿದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳತ್ತ ಒಲವು ಹೆಚ್ಚಾಗಿರಲಿದೆ. ನಿಮ್ಮ ಮನಸ್ಸಿನಲ್ಲಿ ಸಾತ್ವಿಕ ಚಿಂತನೆಗಳು ಮೇಲುಗೈ ಸಾಧಿಸಲಿದ್ದು ಅಂದುಕೊಂಡ ಮಹತ್ವದ ಕೆಲಸಗಳು ಸುಲಭವಾಗಿ ಈಡೇರತಕ್ಕಂಥ ದಿನ. ಇನ್ನು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಚೇರಿಯಲ್ಲಿ ನಿರೀಕ್ಷಿತ ಪ್ರಗತಿ ಕಂಡುಬರಲಿದೆ. ಮೇಲಿನ ಅಧಿಕಾರಿಗಳಿಂದ ಗೌರವ ಹಾಗೂ ಸಮಾಜ ಸೇವೆ, ಶಿಕ್ಷಣ, ವೈದ್ಯಕೀಯ ಮತ್ತು ಆಡಳಿತಾತ್ಮಕ ರಂಗದಲ್ಲಿದ್ದವರಿಗೆ ನೂತನ ಸಫಲತೆ ಸಿಗಲಿದೆ. ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಲಭಿಸಲಿದೆ ಮತ್ತು ಪ್ರಗತಿದಾಯಕವಾದಂಥ ದಿನವಾಗಲಿದೆ. ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವ್ಯಾಪಾರ ವಹಿವಾಟುಗಳು ಅತ್ಯಂತ ಸುಗಮವಾಗಿ ನಡೆಯಲಿದ್ದು ಔಷಧೀಯ ಉತ್ಪನ್ನಗಳು, ಆಹಾರ, ಧಾನ್ಯ, ಜಲ ಸಂಬಂಧಿತ ವ್ಯಾಪಾರ ಹಾಗೂ ಧಾರ್ಮಿಕ ಸಾಮಗ್ರಿಗಳ ಉದ್ಯಮಿಗಳಿಗೆ ಹೆಚ್ಚಿನ ಲಾಭ ದೊರೆಯುವಂಥ ದಿನ. ಹೊಸ ಬಂಡವಾಳ ಹೂಡಿಕೆಗೆ ಈ ದಿನ ಅತ್ಯುತ್ತಮವಾದಂಥ ದಿನ. ವ್ಯಾಪಾರ ವಹಿವಾಟಿನಲ್ಲಿ ಎಚ್ಚರಿಕೆ, ಹಣಕಾಸಿನಲ್ಲಿ ತುಂಬ ಪ್ರಗತಿಯನ್ನು ಕಾಣಲು ತುಂಬ ಎಚ್ಚರಿಕೆಯಿಂದ ಇರಿ. ಇನ್ನು ಆರ್ಥಿಕ ಪರಿಸ್ಥಿತಿಯು ಸ್ಥಿರ ಹಾಗೂ ವೃದ್ಧಿದಾಯಕವಾಗಲಿದೆ. ಆದಾಯದ ಮೂಲಗಳಲ್ಲಿ ಸುಧಾರಣೆ ಕಂಡುಬರಲಿದೆ. ಶುಭ ಸಮಾರಂಭಗಳು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ವಿಶೇಷವಾಗಿ ಹಣವನ್ನು ವಿನಿಯೋಗ ಮಾಡಲಿದ್ದೀರಿ. ದೀರ್ಘಕಾಲದ ಹೂಡಿಕೆಗಳಿಗೆ ಅನುಕೂಲಕರವಾದಂಥ ದಿನ. ಆದಷ್ಟು ಹಣವನ್ನು ಜೋಪಾನ ಮಾಡಿಕೊಳ್ಳಿ. ಹಣವನ್ನು ಹೂಡಿಕೆ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಕುಟುಂಬದಲ್ಲಿ ಮಂಗಳಕರ ಹಾಗೂ ನೆಮ್ಮದಿಯ ವಾತಾವರಣ ಇರಲಿದ್ದು ಹಿರಿಯರ ಮತ್ತು ಗುರುಗಳ ಬೆಂಬಲ ನಿರ್ಧಾರಗಳಿಗೆ ಮಾರ್ಗದರ್ಶನ ವಿಶೇಷವಾಗಿ ನೀಡತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಅನ್ಯೋನ್ಯತೆ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಈ ದಿನ ಸಂತಸದಾಯಕವಾದಂಥ ದಿನ. ಇನ್ನು ಆರೋಗ್ಯ ಈ ದಿನ ಉತ್ತಮವಾಗಿದ್ದು ಸಾಮಾನ್ಯವಾಗಿ ಒಳ್ಳೆಯ ರೀತಿಯಲ್ಲಿರಲಿದೆ. ಆದರೆ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡದೆ ಪ್ರಶಾಂತತೆ, ದೈಹಿಕ ಕಾರ್ಯೋತ್ಸಾಹ ಇರತಕ್ಕಂಥ ದಿನ. ದೈನಂದಿನ ಧ್ಯಾನ, ಸರಿಯಾದ ಸಾತ್ವಿಕ ಆಹಾರ ಪದ್ಧತಿ ಹಾಗೂ ಧ್ಯಾನ ಪ್ರಾಣಾಯಾಮದಿಂದ
ನಿಮ್ಮ ಆರೋಗ್ಯ ಒಂದು ಮಟ್ಟಿಗೆ ಸುಧಾರಿಸಿಕೊಳ್ಳಲಿದೆ. ಕೃಷಿಕರಿಗೆ ಒಳ್ಳೆಯ ಫಲವಿದ್ದು, ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಪ್ರಗತಿದಾಯಕವಾದಂಥ ದಿನ. ನಿರ್ವಹಣೆ, ವಾಣಿಜ್ಯ ಬೆಳೆಗಳ ರಕ್ಷಣೆ ಹಾಗೂ ತೋಟದ ಕೆಲಸಗಳು ಸುಗಮವಾಗಿ ನೆರವೇರುವಂಥ ದಿನ. ವಿಶೇಷವಾಗಿ ಪ್ರಯಾಣದಲ್ಲಿ ಈ ದಿನ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಇರಲಿ. ನಿಮ್ಮ ಸ್ವಂತ ವಾಹನದಲ್ಲಿ ಪ್ರಯಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಪಘಾತಗಳು, ತೊಂದರೆಗಳಾಗತಕ್ಕಂಥ ಸಾಧ್ಯತೆ ಇದೆ. ಎಚ್ಚರಿಕೆ ಇರಲಿ. ವಿದ್ಯಾಭ್ಯಾಸದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಏಕಾಗ್ರತೆ ಮೂಡಲಿದ್ದು, ಕಠಿಣ ವಿಷಯಗಳನ್ನು ಅರ್ಥೈಸಿಕೊಳ್ಳಲು ಅನುಕೂಲಕರವಾದಂಥ ದಿನ. ಇನ್ನು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಫಲಿತಾಂಶಗಳು ದೊರೆಯಲಿದೆ. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಇನ್ನು ಮಂಗಳವಾರವಾದ್ದರಿಂದ ಶ್ರೀ ದಕ್ಷಿಣಾಮೂರ್ತಿಯ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಿ. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪದಿಂದ ನಿಮಗೆ ಶುಭ ಫಲ ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 10:45 ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಸ್ನೇಹಿತರೆ, ಇವಿಷ್ಟು ಈ ದಿನದ 12 ರಾಶಿಗಳ ದಿನದ ಫಲವಾಗಿತ್ತು. ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮಾಡಿ. ಎಲ್ಲರಿಗೂ ಭಗವಂತ ಶುಭ, ಯೋಗ, ಭಾಗ್ಯ, ಆರೋಗ್ಯ, ಐಶ್ವರ್ಯಾದಿಗಳನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.